ಬಂದಿರುವಂಥ ಎಲ್ಲರಿಗೂ ನಮಸ್ಕಾರಗಳು. ಮುಖ್ಯವಾಗಿ ಇದು ಗ್ರಾಮ ಸಭೆ ಪ್ರಾರಂಭಕ್ಕಿಂತ ಮುಂಚೆ ಎಲ್ಲರೂ ಕೂಡ ಎದ್ದು ನಿಂತು ನಾಡಗೀತೆ ಆಡುವುದರಿಗೆ ಕಾರ್ಯಕ್ರಮ ಮುಂದಿನ ತಗೊಂಡು ದಯಮಾಡಿ ಎಲ್ಲರೂ ಎದ್ದು ನಿಂತು ನಾಡದೇವಿಗೆ ನಮಿಸಿದಂತಹ ಎಲ್ಲರಿಗೂ ಧನ್ಯವಾದಗಳು. ಗಳಗೇನಹಳ್ಳಿ ಗ್ರಾಮ ಪಂಚಾಯಿತಿಯ 2023-24ನೇ ಸಾಲಿನಲ್ಲಿ 2022-23ನೇ ಸಾಲಿನಲ್ಲಿ ನಡೆದಂತಹ 15 ಹಣಕಾಸು ಹಾಗೂ MGNRG ಯೋಜನೆಯಡಿ ಕಾಮಗಾರಿಗಳನ್ನು ಲೆಕ್ಕ ಪರಿಶೋಧನೆ ಮಾಡಲಾಗಿರುತ್ತದೆ. ಆ ಲೆಕ್ಕ ಪರಿಶೋಧನೆ ಅಂಗವಾಗಿ ಇಂದು ಗಳಗೇನಹಳ್ಳಿ ಗ್ರಾಮ ಪಂಚಾಯಿತಿ ಆವರಣದಲ್ಲಿ ಗ್ರಾಮ ಸಭೆಯನ್ನು ಹಮ್ಮಿಕೊಂಡಿದ್ದು, ಕದೇರಿ ಗ್ರಾಮ ಸಭೆಗೆ ಮಾರ್ಗದರ್ಶಿ ಅಧಿಕಾರಿಗಳು ಹಾಗೂ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಬೇಕಾದ ಡಾಕ್ಟರ್ BM ದಿನೇಶ್ ಸರ್ ಅವರು, ತಾಲೂಕು ಸಮಾಜ ಕಲ್ಯಾಣಾಧಿಕಾರಿಗಳು, ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ತುಮಕೂರು ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ BM ದಿನೇಶ್ ಸರ್ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಸದರಿ ಕಾರ್ಯಕ್ರಮಕ್ಕೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂತಹ ಶ್ರೀಯುತ G ದೇವರೇಶ್ ಸರ್ ಅವರು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರಾದಂತಹ ಶ್ರೀಮತಿ ಚಂದಣ್ಣ ಮೇಡಮ್ ರವರು ಕೂಡ ಹಾಜರಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೂ ಗ್ರಾಮ ಪಂಚಾಯಿತಿಯ ಸದಸ್ಯರಾದಂತಹ ಶ್ರೀಯುತ ಸಿದ್ದರಾಜ್ ಸರ್ ಅವರು ಹಾಜರಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ಹಾಗೆ ಗ್ರಾಮ ಪಂಚಾಯಿತಿ ಮತ್ತೊಬ್ಬ ಸದಸ್ಯರಾದಂತಹ ವಿನೋದ್ ಕುಮಾರ್ PD ಸರ್ ಅವರು ಹಾಜರಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಜಗದೀಶ್ ಸರ್ ಅವರು ಹಾಜರಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತ. ಹಾಗೂ ಮತ್ತೊಬ್ಬ ಸದಸ್ಯರು ಆದಂತಹ ಶಶಿಕಲಾ ಮೇಡಮ್ ರವರು ಹಾಜರಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೂ ಸುಶೀಲಾ ಮೇಡಮ್ ರವರು ಕೂಡ ಸದಸ್ಯರು ಹಾಜರಿದ್ದಾರೆ. ಅವರು ಕೂಡ ಸ್ವಾಗತ. ಹಾಗೆ ಬೈಲಮ್ಮ ಮೇಡಮ್ ರವರು ಕೂಡ ಹಾಜರಿದ್ದಾರೆ, ಗ್ರಾಮ ಪಂಚಾಯತ್ ಸದಸ್ಯರು. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಅನ್ನಪೂರ್ಣ ಮೇಡಮ್ ರವರು ಕೂಡ ಗ್ರಾಮ ಪಂಚಾಯತ್ ಸದಸ್ಯರು ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಅಂಗನವಾಡಿ ಸೂಪರ್ವೈಸರ್ ಮೇಡಮ್ ಆದಂತಹ ಚಂದ್ರಮ್ಮ SP ಮೇಡಮ್ ರವರು ಕೂಡ ಹಾಜರಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ
ಶಾಲಾ ಶಿಕ್ಷಣ ಇಲಾಖೆಯ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದಂತಹ ರಾಮಚಂದ್ರಯ್ಯ ಸರ್ ಅವರು ಕೂಡ ಹಾಜರಿದ್ದಾರೆ. ಅವರು ಕೂಡ ನಿಮ್ಮೆಲ್ಲರ ಪರವಾಗಿ ಅವರ ಇಲಾಖೆ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಸಾಮಾಜಿಕ ಪರಿಶೋಧಕರು ಮೋಹನ್ ಸರ್ ಅವರು ಹಾಜರಿದ್ದಾರೆ. ಅವರು ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಗ್ರಾಮ ಸಂಪನ್ಮೂಲ ವ್ಯಕ್ತಿಗಳಂತಹ ರಂಗಸ್ವಾಮಿ ಸರ್ ಅವರು ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ ರಂಗಸ್ವಾಮಿ. ಹಾಗೆ ಈ ಗ್ರಾಮ ಸಭೆಯ ಸಾಮಾಜಿಕ ಪರಿಶೋಧನಾ ತಂಡದವರು ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಎಲ್ಲರೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಕೆನರಾ ಬ್ಯಾಂಕ್ ಮುಖ್ಯ ಶಾಖೆ ತುಮಕೂರು ಶ್ರೀ ಹರಿಕೃಷ್ಣ ಸರ್ ಅವರು ಈ ಕಾರ್ಯಕ್ರಮಕ್ಕೆ ಹಾಜರಿದ್ದಾರೆ. ಅವ್ರ ಶಾಖೆ ಬಗ್ಗೆ ಸ್ವಲ್ಪ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ಕೇಳಿಕೊಂಡು ಅವರು ಕೂಡ ಈ ಕಾರ್ಯಕ್ರಮದಲ್ಲಿದ್ದಾರೆ. ಎಲ್ಲರಿಗೂ ಕೂಡ ಅದರ ಪರವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ FLC ತುಮಕೂರು ತಾಲೂಕು ದಯಾನಂದ್ SR ಸರ್ ಅವರು ಕೂಡ ಹಾಜರಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಹಾಲು ಉತ್ಪಾದಕರ ಸಂಘದ ಕಾರ್ಯದರ್ಶಿಗಳು ಮೈಲಟ್ಟಿ ಮಹಾಲಿಂಗಯ್ಯ ಸರ್ ಅವರು ಹಾಜರಿದ್ದಾರೆ ಈ ಕಾರ್ಯಕ್ರಮಕ್ಕೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಹಾಗೆ ಈ ಕಾರ್ಯಕ್ರಮಕ್ಕೆ ಅಂಗನವಾಡಿ ಕಾರ್ಯಕರ್ತರು ಬಂದಿದ್ದಾರೆ. ಅವರು ಕೂಡ ಎಲ್ಲರಿಗೂ ಕೂಡ ತುಂಬ ಹೃದಯ ಸ್ವಾಗತಗಳು. ಹಾಗೆ ಶಾಲಾ ಮುಖ್ಯೋಪಾಧ್ಯಾಯರುಗಳು ಸಹ ಶಿಕ್ಷಕರು ಕೂಡ ಹಾಜರಿದ್ದಾರೆ. ಅವರು ಕೂಡ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಇದ್ದೀವಿ. ಹಾಗೆ ಆಶಾ ಕಾರ್ಯಕರ್ತೆಯರು, ಸ್ವಸಹಾಯ ಸಂಘ ಒಕ್ಕೂಟ ಸದಸ್ಯರು, ಪ್ರತಿನಿಧಿಗಳು, MBK, LCRP, ಕೃಷಿ ಸಖಿ ಒಕ್ಕೂಟದ ಪೂರ್ಣ ಎಲ್ಲ ಸದಸ್ಯರುಗಳಿಗೆ ಹಾಗೂ ಈ ಕಾರ್ಯಕ್ರಮದ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರುಗಳು ಎಲ್ಲರಿಗೂ ಕೂಡ, ಹಾಗೂ ಯೋಜನೆಯ ಸಾಮಾಜಿಕ ಪರಿಶೋಧನಾ ಲೆಕ್ಕ ಗ್ರಾಮ ಸಭೆ ಇದೆಯಲ್ಲ, ಈ ಗ್ರಾಮ ಸಭೆಗೆ ಸಂಬಂಧಪಟ್ಟ ಫಲಾನುಭವಿಗಳು ಅವರು ಕೂಡ ಹಾಜರಿದ್ದೀರಾ. ಎಲ್ಲರೂ ಕೂಡ ಒಟ್ಟಾಗಿ ತುಂಬ ಹೃದಯ ಸ್ವಾಗತವನ್ನು ಬಯಸ್ತಾ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೀವಿ. ಕಾರ್ಯಕ್ರಮದ ಮುಂದಿನ ಹಂತ ಉದ್ಘಾಟನಾ ಸಮಾರಂಭ. ನಮ್ಮ ಮಾರ್ಗದರ್ಶಿ ಅಧಿಕಾರಿಗಳು ಹಾಗೂ ಸದಸ್ಯರುಗಳು, ಅಧ್ಯಕ್ಷರುಗಳು, ಉಪಾಧ್ಯಕ್ಷರು ಎಲ್ಲ ಕೂಡಿ ಕಾರ್ಯಕ್ರಮ ಉದ್ಘಾಟನೆ ಮಾಡಿಕೊಡ್ಬೇಕು ಅಂತ ಹೇಳ್ತೀವಿ. ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳು. ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾವು ಕುತ್ಕೊಳ್ರಪ್ಪ, ಕುತ್ಕೊಳ್ಳೋದು ಮತ್ತೆ ಅವ್ರು ಬಂದಂಗೆ ಬರುತ್ತೆ. ಸೈಡಲ್ಲಿ ಆ ಕಡೆ ನಿಂತ್ಕೊಂಡ್ಬಿಡ್ತೀನಿ. ಮಧ್ಯದಲ್ಲಿ ನಿಂತ್ಕೊಂಡು ನೀವೆಲ್ಲ ಬರಬೇಕು. ಮಧ್ಯ. ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳನ್ನು ನೀಡುತ್ತಾ, ಇಂದಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಮನೆ ಮನೆಗೂ ಉದ್ಯೋಗ ಖಾತ್ರಿ ಹಾಗೂ ಗ್ರಾಮೀಣ ಜನರಿಗೆ ಉದ್ಯೋಗ, ಇದು ಮನೆ ಮನೆಗೂ ಉದ್ಯೋಗ ಖಾತ್ರಿ ಆಗಬೇಕು ಮತ್ತು ಗ್ರಾಮೀಣ ಜನರಿಗೆ ಉದ್ಯೋಗ ತಲುಪಬೇಕು. ಮುಖ್ಯವಾಗಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಬಗ್ಗೆ ಸ್ವಲ್ಪ ಮಾಹಿತಿಗಳನ್ನ ತಿಳಿಸ್ಕೊಡ್ತೀನಿ. ಗ್ರಾಮೀಣ ಪ್ರದೇಶದಲ್ಲಿ 18 ವರ್ಷ ಮೇಲ್ಪಟ್ಟ ಅಕುಶಲ ಕಾರ್ಮಿಕರು ಉದ್ಯೋಗ ಚೀಟಿ ಹೊಂದಿದ್ದು, ಉದ್ಯೋಗ ಬೇಡಿಕೆಗಾಗಿ ಸಲ್ಲಿಸುವ ಪ್ರತಿ ಕುಟುಂಬಕ್ಕೆ ವರ್ಷದಲ್ಲಿ 100 ದಿನಗಳ ಉದ್ಯೋಗ ಖಾತರಿ. ಈ ಕಾರ್ಯಕ್ರಮದಲ್ಲಿ ನೀವು ಕಾಮಗಾರಿಗಳನ್ನು ಕೈಗೊಳ್ಳಬೇಕು ಅಂದರೆ ಮೊದಲನೇದಾಗಿ ಉದ್ಯೋಗ ಚೀಟಿ ಹೊಂದಿರಬೇಕು. ಆ ಉದ್ಯೋಗ ಚೀಟಿ ಹೊಂದಿರಬೇಕಾದ್ರೆ 18 ವರ್ಷ ಮೇಲ್ಪಟ್ಟಿರಬೇಕು ಮತ್ತು 65 ವರ್ಷದ ಒಳಗಡೆ ವಯಸ್ಸಾಗಿರಬೇಕು. ಅವರು ಯಾವುದೇ ರೀತಿ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನೌಕರರಾಗಿರಬಾರ್ದು. ಪ್ರತಿ ಕುಟುಂಬಕ್ಕೆ ಒಂದು BPL ಕಾರ್ಡ್ಗೆ ಉದ್ಯೋಗ ಚೀಟಿ ಕೊಡ್ತಾರೆ. ಆ ರೀತಿ ನಾವು ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಿ ಉದ್ಯೋಗ ಚೀಟಿ ಪಡಿಬೋದು. ಆ ಉದ್ಯೋಗ ಚೀಟಿಯಲ್ಲಿ ನೀವು ನಮೂನೆ 6ರಲ್ಲಿ ನಾವು ಈ ರೀತಿ ಕಾಮಗಾರಿ ಮಾಡ್ತೀವಿ, ಅದು ಉದ್ಯೋಗ ದೊರಕಿಕೊಡಿ ಅಂತ ಹೇಳ್ಬಿಟ್ಟು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಲ್ಲಿ ನಿಮಗೆ ಉದ್ಯೋಗಗಳನ್ನ ದೊರಕಿಕೊಟ್ಟು
ಕೂಲಿನ ನಡೆಸ್ಕೊಡ್ತಾರೆ. ನೀವು ಈ ಉದ್ಯೋಗ ಚೀಟಿ ಅಡಿಯಲ್ಲಿ ಏನೇನು ಕೆಲಸ ಮಾಡ್ಬೋದು ಅಂದ್ರೆ ಮೊದಲನೇದಾಗಿ ವೈಯಕ್ತಿಕ ಕಾಮಗಾರಿಗಳು ಅಂದ್ರೆ ನಿಮ್ಮ ಸ್ವಂತ ಜಮೀನಲ್ಲಿ ನೀವೇ ಕೆಲಸ ಮಾಡಿಕೊಂಡು ಆರ್ಥಿಕ ಸಹಾಯನೂ ಆಗುತ್ತೆ, ಜೊತೆಗೆ ನಿಮ್ಮ ಜಮೀನು ಕೂಡ ಅಭಿವೃದ್ಧಿ ಆಗುತ್ತೆ. ಈ ರೀತಿ ಕಾಮಗಾರಿಗಳನ್ನು ಕೈಗೊಳ್ಳೋದು ವೈಯಕ್ತಿಕ ಕಾಮಗಾರಿಗಳು ಅಂತ ಕರಿತೀವಿ. ಅದರಲ್ಲಿ ನೀವೇನೇ ಕಾಮಗಾರಿಗಳು ಕೈಗೊಳ್ಬೋದು ಅಂದ್ರೆ ನೀವು ಕೋಳಿ ಶೆಡ್ ನಿರ್ಮಾಣ ಮಾಡ್ಕೊಬೋದು. ವೈಯಕ್ತಿಕ ಕಾಮಗಾರಿಗಳು ದನದ ದೊಡ್ಡಿ ನಿರ್ಮಾಣ ಮಾಡ್ಕೊಂಡು ಕೋಳಿ ಶೆಡ್ಗೆ 60,000 ರೂಪಾಯಿ ಕೊಡ್ತಾರೆ. ದನದ ದೊಡ್ಡಿ ನಿರ್ಮಾಣಕ್ಕೆ 57,000 ರೂಪಾಯಿಗಳ ಸಹಾಯಧನ ಸಿಗುತ್ತೆ ವೈಯಕ್ತಿಕ ಕಾಮಗಾರಿಗಳಲ್ಲಿ. ಹದ್ದಿ ದೊಡ್ಡಿ ನಿರ್ಮಾಣಕ್ಕೆ 87,000 ರೂಪಾಯಿಗಳು, ಮೇಕೆ ಶೆಡ್ ನಿರ್ಮಾಣಕ್ಕೆ 80,000, ಮತ್ತೆ ಮಚ್ಚಲು ಇಂಗು ಗುಂಡಿ ನಿರ್ಮಾಣಕ್ಕೆ 8,500. ಇವು ಬಾಳೆ ನಿರ್ಮಾಣ ಮಾಡ್ಕೊಂಡ್ರೆ ಎಕರೆಗೆ 60,000 ಸಹಾಯಧನ ಸಿಗುತ್ತೆ. ತೆಂಗು ನಿರ್ಮಾಣ ಮಾಡ್ಕೊಂಡ್ರೆ ಎಕರೆಗೆ 23,854 ರೂಪಾಯಿ ಸಹಾಯಧನ ಸಿಗುತ್ತೆ. ಮತ್ತೆ ನೀವು ನಿಮ್ಮ ಜಮೀನಲ್ಲಿ ಬದು ನಿರ್ಮಾಣ ಮಾಡ್ಕೊಂಡ್ರೆ ಒಂದು ಎಕರೆಗೆ 17,000 ರೂಪಾಯಿಗಳ ಸಹಾಯಧನ ಈ ಯೋಜನೆಯಲ್ಲಿ ಸಿಗುತ್ತೆ. ಅದೇ ರೀತಿ ನೀವು ಆಲ್ರೆಡಿ ತೋಟ ತೆಂಗು ಎಲ್ಲ ಹಾಕೊಂಡ್ಬಿಟ್ಟಿದ್ದೀವಿ, ಈ ಬೆಳೆಗಳನ್ನ ಇಡೋದಕ್ಕಾಗಲ್ಲ ಅಂದರೆ ಅದ್ರ ಜೊತೆಗೆ ಉಪ ಬೆಳೆಗಳಾಗಿ ಇಟ್ಕೊಂಡು ಕೂಡ ನಿಮಗೆ ಸಹಾಯಧನ ದೊರಕುತ್ತೆ. ಯಾವ್ಯಾವುದು ಅಂದರೆ ಅಡಿಕೆ ತೋಟ ಮಾಡಿದರೆ ಕಾಳು ಮೆಣಸು ಹಾಕೊಬೋದು, ತೆಂಗಿನ ತೋಟ ಹಾಕೊಂಡಿದ್ದು ಕೂಡ ಕಾಳು ಮೆಣಸು ಹಾಕೊಬೋದು, ತೋಟಗಾರಿಕಾ ಬೆಳೆಗಳು, ನಿಂಬೆ, ಮೂಸಂಬಿ, ಕಿತ್ತಳೆ ಸಸಿಗಳನ್ನ ಹಾಕೊಬೋದು, ಹುಣಸೆ, ಅಂಗಾಂಶ ಬಾಳೆ, ಪಪ್ಪಾಯಿ, ಪರಂಗಿ ಸಸಿ ಹಾಕೊಬೋದು, ಅಂಜೂರ ಇದೆ, ಕೋಕೋ, ದಾಲ್ಚಿನ್ನಿ, ಲವಂಗ, ತೆಂಗು, ಮಾವು, ಸಪೋಟ, ದಾಳಿಂಬೆ, ಸೀಬೆ, ಸೀತಾಫಲ, ನುಗ್ಗೆ, ನೇರಳೆ, ಬಾರೆ, ಗುಲಾಬಿ, ಮಲ್ಲಿಗೆ, ಕರಿಬೇವು ಮತ್ತು ವೀಳ್ಯದೆಲೆ. ಇಷ್ಟು ತೋಟಗಾರಿಕೆ ಬೆಳೆಗಳಾಗಿ ಕಾಮಗಾರಿಗಳನ್ನು ನೀವು ವೈಯಕ್ತಿಕ ಕಾಮಗಾರಿಗಳನ್ನು ಕೈಗೊಳ್ಬೋದು. ಹಾಗೆ ಕೆಲವರು ಮನೆಗೊಂದು ಉದ್ಯೋಗ ಚೀಟಿ ಅಂತ ಹೇಳಿದ್ರೆ ಕಾಮಗಾರಿಗಳು ನಾವು ಜಮೀನಿಲ್ಲ ಆ ಥರದಲ್ಲಿ ಏನು ಮಾಡ್ಬೋದು ಅಂದರೆ ಸಮುದಾಯ ಕಾಮಗಾರಿಗಳು ಅಂತ ಇದೆ. ನಮಗೆ ಜಮೀನಿಲ್ಲ, ಬೇರೆ ತೋಟಕ್ಕೆ ಹೋಗೋದಿಲ್ಲ ನಾವು, ಇಲ್ಲ ನಮಗೆ ಜಮೀನೇ ಇಲ್ಲ, ಉದ್ಯೋಗ ಚೀಟಿ ಪಡಿಬೇಕು, ನಮಗೆ ಕೂಲಿ ಕೊಡಿ ಅಂತ ಬಂದಾಗ ಸಮುದಾಯಿಕ ಕಾಮಗಾರಿಗಳು ಅಂತ ಸಿಗುತ್ತೆ. ಸಮುದಾಯದಲ್ಲಿ ಕೈಗೊಳ್ಳಬೇಕಾದ ಚಟುವಟಿಕೆಗಳು ಅವ್ಯಾವ್ಯಾವುದು ಅಂದರೆ ಹೊಸದಾಗಿ ಕೆರೆ ಕಟ್ಟೆ ನಿರ್ಮಾಣ ಮಾಡುವುದು. ಇದು ಒಂದು ಊರಿನಲ್ಲಿ ಒಂದು 20 ಜನ ಜಮೀನು ಇರೋರು ಜಾಬ್ ಕಾರ್ಡ್ ಮಾಡ್ಕೊತೀರಾ, ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಡ್ತೀರಾ, ನಮಗೇನಾದ್ರು ಕೆಲಸ ಕೊಡಿ ಅಂತ ಹೇಳ್ಬಿಟ್ಟು. ಆಗೇನು ಮಾಡ್ತೀವಿ ನಾವು ಕೆರೆ ಕಟ್ಟೆ ನಿರ್ಮಾಣ ಮಾಡೋದು, ಇದು ಸಮುದಾಯ ಕಾಮಗಾರಿಗಳು. ಅದರಲ್ಲಿ ನೀವು ಕಾಮಗಾರಿಗಳು ಮಾಡಿಕೊಂಡು ಸಹಾಯಧನ ಇವೇನು ಕೂಲಿ ಮತ್ತು ಇದೆ ಪಡಿಬೋದು. ಮತ್ತು ಕೆರೆ ಕಟ್ಟೆಗಳು ಇದ್ದರೆ ಹೂಳೆತ್ತೋದು, ಸಮಗ್ರ ಕೆರೆ ಅಭಿವೃದ್ಧಿ, ಕಲ್ಯಾಣಿ ಅಭಿವೃದ್ಧಿ, ಮಲ್ಟಿ ಆರ್ಚ್ ಚೆಕ್ ಡ್ಯಾಮ್, ಮತ್ತು ಸರ್ಕಾರಿ ಕಟ್ಟಡಗಳಿಗೆ ಮಳೆ ನೀರು ಕೊಯ್ಲು ನಿರ್ಮಾಣ, ಶಾಲಾ ಆಟದ ಮೈದಾನ, ಸಮುದಾಯ ಒಕ್ಕಣೆ ಕಣ, ಕೊಳವೆ ಬಾವಿಗಳ ಮರುಪೂರಣ ಘಟಕಗಳು, ಅಂಗನವಾಡಿ ಕಟ್ಟಡ ನಿರ್ಮಾಣ, ಗ್ರಾಮೀಣ ಉದ್ಯಾನವನ ನಿರ್ಮಾಣ, ಗ್ರಾಮೀಣ ಗೋದಾಮುಗಳು ಅಂತಿರಲ್ಲ ಗೋಡೌನ್ಗಳ ನಿರ್ಮಾಣ ಮಾಡ್ಕೋಬೋದು. ಗ್ರಾಮದ ಪರಿಮಿತಿಯಲ್ಲಿ ಕಾಂಕ್ರೀಟ್ ರಸ್ತೆ ನಿರ್ಮಾಣ, ನಮ್ಮ ಹೊಲ ನಮ್ಮ ದಾರಿ ಜಲ್ಲಿ ರಸ್ತೆ ನಿರ್ಮಾಣ ಮಾಡ್ಕೋಬೋದು. ಗ್ರಾಮೀಣ ಸಂಖ್ಯೆ ಮಾಡ್ಕೊಬೋದು, ಈರುಳ್ಳಿ ಉಗ್ರಾಣ ಮಾಡ್ಕೊಬೋದು, ಸ್ಮಶಾನ ಅಭಿವೃದ್ಧಿ ಮಾಡ್ಕೊಬೋದು, ಶಾಲಾ ಕಾಂಪೌಂಡ್ ಅಭಿವೃದ್ಧಿ ಮಾಡ್ಕೊಬೋದು. ಸಂಜೀವಿನಿ ಶೆಡ್, ಸಂಜೀವಿನಿ ಸಂಘ ಇದೆಯಲ್ಲ ಅವರು ಸಂಘ ಮಾಡ್ಕೊಂಡು ಸಂಜೀವಿನಿ ಶೆಡ್ ನಿರ್ಮಾಣ ಮಾಡ್ಕೋಬೋದು. ಭಾರತ್ ನಿರ್ಮಾಣ ಸೇವಾ ಕೇಂದ್ರ, ಗ್ರಾಮ ಪಂಚಾಯತಿ ಬಿಲ್ಡಿಂಗ್ ಹೊಂಡ ಮಾಡ್ಕೊಬೋದು. ಮತ್ತು ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ, ಇಳಿಜಾರು ಅಡ್ಡಲಾಗಿ ಇಂಗು ಕಂದಕಗಳ ನಿರ್ಮಾಣ ಕಾಮಗಾರಿ, ಇಳಿಜಾರಿಗೆ ಅಡ್ಡಲಾಗಿ ಇಂಗು ಕಂದಕಗಳ ನಿರ್ಮಾಣ ಮಾಡ್ಕೊಂಡು ಮಧುವಣ್ಣ ನಿರ್ಮಾಣ ಮಾಡ್ಬೋದು. ಶಾಲಾ ಸಮುದಾಯ ಶೌಚಾಲಯ ನಿರ್ಮಾಣ ಮಾಡ್ಬೋದು, ಶಾಲಾ ಅಡುಗೆ ಕೋಣೆ ನಿರ್ಮಾಣ ಮಾಡ್ಬೋದು. ಇಷ್ಟು ಸಮುದಾಯ ಕಾಮಗಾರಿಗಳು. ಈಗಾಗಲೇ ನಾವು ಆಕ್ಷನ್ ಪ್ಲಾನ್ನ ಪ್ರಯೋಜನ ತಯಾರು ಮಾಡ್ತಾ ಇದ್ದೀವಿ. ದಯಮಾಡಿ ಎಲ್ಲ ಗ್ರಾಮಸ್ಥರಲ್ಲಿ ವಿನಂತಿ, ಎಲ್ಲರೂ ಕೂಡ ಮನೆಗೂ ಈಗ ಎಲ್ರಿಗೂ ಕೂಡ ಜಮೀನು ಇರುತ್ತೆ, ಮಧು ನಿರ್ಮಾಣ ಮಾಡ್ಕೊಳ್ಳೋದಾಗಿರ್ಬೋದು, ಶೆಡ್ಡು, ದನಿ ಶೆಡ್ಡು, ಕೋಳಿ ಶೆಡ್ಡು ಈ ರೀತಿ, ಮತ್ತು ತೋಟದಲ್ಲಿ ಕಾಳು ಮೆಣಸು, ತೆಂಗು, ಬಾಳೆ, ಸಪೋಟ ಈ ರೀತಿ ಸಸಿ ಇಡೋಂಥವ್ರು ದಯಮಾಡಿ ಗ್ರಾಮ ಪಂಚಾಯತಿಗೆ ಅರ್ಜಿ ಸಲ್ಲಿಸಬೇಕು. ನಿಮ್ಮ ನೆರವಿಗೆ ಗ್ರಾಮ ಪಂಚಾಯತ್ ಸದಾ ಇರುತ್ತೆ ಅಂತ ಕೇಳ್ಕೊಳ್ತಾ, ಹಾಗೂ ಕ್ರಿಯಾಯೋಜನೆ ಮಾಡೋದಕ್ಕೆ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಿ ಸಹಕಾರ ನೀಡಬೇಕು. ತಾವು ಕೂಡ ಆರ್ಥಿಕ ಅಭಿವೃದ್ಧಿ ಮತ್ತು ಸದರಿ ಯೋಜನೆಯ ಅಭಿವೃದ್ಧಿ ಪಡಿಸೋದಕ್ಕೆ ಸಹಾಯಕರಾಗಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಇಷ್ಟು ಯೋಜನೆ ಸಂಬಂಧಪಟ್ಟಂತೆ ಮಾಹಿತಿ. ಸದರಿ ಯೋಜನೆಯಲ್ಲಿ 2022-23 ಸಾಲಿನಲ್ಲಿ ಕಾಮಗಾರಿಗಳನ್ನ ಗ್ರಾಮ ಪಂಚಾಯತಿ ಹಂತದಲ್ಲಿ ಕೈಗೊಳ್ಳಲಾಗಿರುತ್ತದೆ. ಆ ಕಾಮಗಾರಿಗಳನ್ನ ಈಗಾಗಲೇ ಗ್ರಾಮ ಲೆಕ್ಕ ಪರಿಶೋಧನೆ ಮಾಡಲಾಗಿದೆ. ಅದರ ವರದಿಯನ್ನು ಶ್ರೀಯುತ ರಂಗಸಮಯ್ಯ ಸರ್ ಅವರು ನಿಮ್ಮೆಲ್ಲರ ಮುಂದೆ ಮಂಡಿಸ್ತಾರೆ. ದಯಮಾಡಿ ಆಲಿಸಬೇಕು ಅಂತ ಕೇಳ್ಕೊತಾ ಇದ್ದೀನಿ.
2023-24ನೇ ಸಾಲಿನ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಹಾಗೂ 15ನೇ ಹಣಕಾಸು ಯೋಜನೆಯ ಸಾಮಾಜಿಕ ಪರಿಶೋಧನಾ ಗ್ರಾಮ ಸಭೆಯಲ್ಲಿ ಉಪಸ್ಥಿತರಿರುವಂಥ ಈ ಗ್ರಾಮ ಸಭೆಯ ಅಧ್ಯಕ್ಷರು, ಈ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರುಗಳು, ಅಭಿವೃದ್ಧಿ ಅಧಿಕಾರಿಗಳು, ಕಾರ್ಯದರ್ಶಿಗಳು ಹಾಗೂ ಪಂಚಾಯಿತಿ ಎಲ್ಲ ಸಿಬ್ಬಂದಿ ವರ್ಗದವರು ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ರಿಗೂ ನಮಸ್ಕಾರ. ಸಾಮಾಜಿಕ ಪರಿಶೋಧನೆಯ ಮುಖ್ಯ ಉದ್ದೇಶ ಸಮುದಾಯ ಆಧಾರಿತ ಭಾಗವಹಿಸುವುದನ್ನು ಹೆಚ್ಚಿಸುವುದು, ಯೋಜನೆಯು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಳ್ಳಲು ಸಹಕಾರಿಯಾಗುವುದು, ಹಾಗೆ ಫಲಾನುಭವಿಗಳು ತಮ್ಮ ಅಗತ್ಯತೆಗಳನ್ನು ಮತ್ತು ಕುಂದುಕೊರತೆಗಳನ್ನು ವ್ಯಕ್ತಪಡಿಸಲು ವೇದಿಕೆಯನ್ನು ಒದಗಿಸುವುದು. ಯೋಜನೆಯು ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಭಾಗವಹಿಸುವ ಪ್ರಾಥಮಿಕ ಭಾಗಿದಾರರ ಸಾಮರ್ಥ್ಯ ಅಭಿವೃದ್ಧಿ ಆಗುವುದು, ಹಾಗೆ ಅನುಷ್ಠಾನ ಪ್ರಕ್ರಿಯೆಯಲ್ಲಾಗುವ ಸೋರಿಕೆಯನ್ನು ಕಡಿಮೆ ಮಾಡುವ ಮೂಲಕ ಯೋಜನೆಯನ್ನು ಬಲಪಡಿಸಲು ಸಹಕಾರಿಯಾಗುವುದು. ಹಾಗೆ ಈ 1/4/2022ರಿಂದ 31/3/2023 ಅವಧಿಯಲ್ಲಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಒಟ್ಟು 105 ವೈಯಕ್ತಿಕ ಕಾಮಗಾರಿಗಳು ಮತ್ತು 5 ಸಮುದಾಯ ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಇದಕ್ಕೆ ಸಂಬಂಧಪಟ್ಟಂತೆ 1/1/2024ರಿಂದ 4/1/2024ರವರೆಗೆ ಈ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ನಾವು ಮತ್ತು ನಮ್ಮ ತಂಡದವರು ಕಡತ ಪರಿಶೀಲನೆ, ಸ್ಥಳ ಪರಿಶೀಲನೆ ಹಾಗೂ ಮನೆ ಭೇಟಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಇದರ ವರದಿಯನ್ನು ತಯಾರು ಮಾಡಿದ್ದು ಆ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ. ಹಾಗೆ ನಾವು ಓದ್ತಕ್ಕಂಥ ಕಾಮಗಾರಿಗಳಲ್ಲಿ ಯಾವುದಾದ್ರೂ ಕಾಮಗಾರಿ ಅನುಷ್ಠಾನಗೊಳ್ಳದೆ ಹಣ ಪಾವತಿಯಾಗಿದ್ದು ಕಂಡು ಬಂದ್ರೆ ಈ ಸಭೆ ಮುಂದೆ ತಿಳಿಸಬಹುದು. ಈ ಸಭೆ ಮುಖಾಂತರ ವಸೂಲಾತಿ ಮಾಡಲು ಈ ಸಭೆ ಮುಂದೆ ನಿಮಗೆ ಮಂಡಿಸ್ತಾ ಇದ್ದೀನಿ. ಹಾಗೆ ಒಟ್ಟು ಈ ಗ್ರಾಮ ಪಂಚಾಯಿತಿಯಲ್ಲಿ ಗ್ರಾಮ ಪಂಚಾಯಿತಿಯವರೇ ಕಡತ ನಿರ್ವಹಣೆ ಮಾಡಿ ಹಣ ಖರ್ಚು ಮಾಡಿರುವಂತಹ ಕಾಮಗಾರಿಗಳ ಸಂಖ್ಯೆ ಒಟ್ಟು 80. ಅರಣ್ಯ ಇಲಾಖೆಯಿಂದ ಒಟ್ಟು ವೈಯಕ್ತಿಕ ಕಾಮಗಾರಿಗಳು 19, ಸಮುದಾಯ ಕಾಮಗಾರಿಗಳು 5, ಕೃಷಿ ಇಲಾಖೆಯಿಂದ ವೈಯಕ್ತಿಕ ಕಾಮಗಾರಿಗಳು 2, ತೋಟಗಾರಿಕೆ ಇಲಾಖೆಯಿಂದ 2 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಹಾಗೆ ಒಟ್ಟು 1/4/2022ರಿಂದ 31/3/2023 ಅವಧಿಯಲ್ಲಿ ವಸತಿ ಕಾಮಗಾರಿಗಳ ಸಂಖ್ಯೆ 32, ತೆಂಗು ಅಭಿವೃದ್ಧಿ 27, ದನದ ಶೆಡ್ 8, ಉದಿಬದು 5, ಮಾವಿನ ಸಸಿ 2, ಮೇಕೆ ಶೆಡ್ 1, ಹುಣಸೆ ಕಾಮಗಾರಿ 1, ಸೋಫೆಟ್ಟು 4, ಅರಣ್ಯ ಇಲಾಖೆಯಿಂದ 19, ತೋಟಗಾರಿಕೆ ಇಲಾಖೆಯಿಂದ 2, ಕೃಷಿ ಇಲಾಖೆಯಿಂದ 4 ಕಾಮಗಾರಿಗಳು. ಒಟ್ಟು ಈ ಅವಧಿಯಲ್ಲಿ 110 ಕಾಮಗಾರಿಗಳು ಅನುಷ್ಠಾನಗೊಂಡಿವೆ. ಇದರ ವರದಿಯನ್ನು ತಮ್ಮ ಮುಂದೆ ಮಂಡಿಸ್ತೀನಿ. ಮೊದಲನೇದಾಗಿ ಗಳಿಗೇನಹಳ್ಳಿ ಗ್ರಾಮದ ವನಜಾಕ್ಷಮ್ಮ ನಾರಾಯಣಪ್ಪನವರ ವಸತಿ ನಿರ್ಮಾಣ 15,450. ಬಿದರಕಟ್ಟೆ ಗ್ರಾಮದ ಗಂಗಮ್ಮ ನೇಟ್ ಶಿವಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 27,810. ಮೈಲನಹಟ್ಟಿ ಗ್ರಾಮದ ಕಾಂತಮ್ಮ ಲಕ್ಷ್ಮಯ್ಯನವರ ವಸತಿ ನಿರ್ಮಾಣ 4,326. ಗಳಿಗೇನಹಳ್ಳಿ ಗ್ರಾಮದ ಸಿದ್ದಮ್ಮ ನರಸಿಂಹಮೂರ್ತಿರವರ ವಸತಿ ನಿರ್ಮಾಣ ಕಾಮಗಾರಿ 4,944. ದಮ್ಮನಕುಪ್ಪೆ ಗೊಲರಟ್ಟಿ ಗ್ರಾಮದ ಗಾಯತ್ರಿ ಲೇಟ್ ಪರಮೇಶ್ವರವರ ವಸತಿ ನಿರ್ಮಾಣ 6,489. ಯಲ್ಲಾಪುರ ಗ್ರಾಮದ ಶಿವಣ್ಣ ಲೇಟ್ ಹುಚ್ಚಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 2,472, ಸಾಮಗ್ರಿ ಮೊತ್ತ 4,000, ಒಟ್ಟು 6,472. ಗಳಿಗೇನಹಳ್ಳಿ ಗ್ರಾಮದ
JN ನಾರಾಯಣಪ್ಪ ಬಿನ್ ನರಸೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 16,068. ಶೆಟ್ಟಪ್ಪನಹಳ್ಳಿ ಗ್ರಾಮದ ಶ್ರೀನಿವಾಸ್ ಬಿನ್ ಲೇಟ್ ಸಿದ್ದಪ್ಪನವರ ದನದ ಶೆಡ್ ನಿರ್ಮಾಣ, ಕೂಲಿ ಮೊತ್ತ 4,017, ಸಾಮಗ್ರಿ ಮೊತ್ತ 6,480, ಒಟ್ಟು 10,857. DN ಹೊಸಳ್ಳಿ ಗ್ರಾಮದ ಬೋರೇಗೌಡ ಬಿನ್ ಮುರುಗಿ ಸಿದ್ದೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 20,703. ದೊಮ್ಮನಕುಪ್ಪೆ ಗೊಡಟ್ಟಿ ಗ್ರಾಮದ ಶಿವಗಂಗಮ್ಮ ಕೋಂ ಚಿಕ್ಕೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 1,545. ದೊಮ್ಮನಕುಪ್ಪೆ ಗೊಡಟ್ಟಿ ಗ್ರಾಮದ ಮಹದೇವಯ್ಯ ಬಿನ್ ಸಿದ್ದಪ್ಪನವರ ಜಮೀನಿನಲ್ಲಿ ಮಾವಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 2,781, ಸಾಮಗ್ರಿ ಮೊತ್ತ 5,100, ಒಟ್ಟು 7,881. ಯಲ್ಲಾಪುರ ಗ್ರಾಮದ ಕೆಂಪಮ್ಮ ಕೋಂ ಗಂಗರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 4,326, ಸಾಮಗ್ರಿ ಮೊತ್ತ 5,000, ಒಟ್ಟು 9,326. ಮುದಿಗೆರೆಪಾಳ್ಯ ಗ್ರಾಮದ ರಂಗಸ್ವಾಮಯ್ಯ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 10,506, ಸಾಮಗ್ರಿ ಮೊತ್ತ 7,500, ಒಟ್ಟು 18,006. ಮುದಿಗೆರೆಪಾಳ್ಯ ಗ್ರಾಮದ ಶ್ರೀ ರಂಗನಾಥ ಬಿನ್ ವೆಂಕಟರಮಣಯ್ಯ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 8,652, ಸಾಮಗ್ರಿ ಮೊತ್ತ 6,250, ಒಟ್ಟು 14,902. ಗಳಿಗೇನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ಶಿವರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 1,236, ಸಾಮಗ್ರಿ ಮೊತ್ತ 9,150, ಒಟ್ಟು 10,386. ಶೆಟ್ಟಪ್ಪನಹಳ್ಳಿ ಗ್ರಾಮದ ಸ್ವಾಮಿ ಬಿನ್ ಬೆಟ್ಟೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 19,776. ದೊಮ್ಮನಕುಪ್ಪೆ ಗೊಡಟ್ಟಿ ಗ್ರಾಮದ ಚಿತ್ರಲಿಂಗಯ್ಯ ಬಿನ್ ಚಿಕ್ಕಿರಯ್ಯರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 15,141. ದೊಮ್ಮನಕುಪ್ಪೆ ಗೊಡಟ್ಟಿ ಗ್ರಾಮದ ಸಿದ್ದಪ್ಪ ಬಿನ್ ಚಿಕ್ಕಿರಯ್ಯನವರ ಜಮೀನಿನಲ್ಲಿ ಮಾವಿನ ಸಸಿ ಕಾಮಗಾರಿ 6,489. ಬಿದಿರೆಕಟ್ಟೆ ಗ್ರಾಮದ ಜಯಮ್ಮ ಕೋಂ ಸಿದ್ದಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 25,338. ಬಿದಿರೆಕಟ್ಟೆ ಗ್ರಾಮದ ತಿಮ್ಮೇಗೌಡ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 21,630. ಬಿದಿರೆಕಟ್ಟೆ ಗ್ರಾಮದ ನಂಜಮ್ಮ ಕೋಂ ಚೌಡಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 25,956. ಬಿದಿರೆಕಟ್ಟೆ ಗ್ರಾಮದ ರಂಗೇಗೌಡ ಬಿನ್ ತೋಪನಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 10,815. ಬಿದಿರೆಕಟ್ಟೆ ಗ್ರಾಮದ BR ರಂಗಸ್ವಾಮಯ್ಯ ಬಿನ್ ರಂಗೇಗೌಡರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 8,652, ಸಾಮಗ್ರಿ ಮೊತ್ತ 5,600, ಒಟ್ಟು 14,252. ಬಿದಿರೆಕಟ್ಟೆ ಗ್ರಾಮದ ಗಂಗಬೋರೇಗೌಡ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 15,450. ಮುದಿಗೆರೆಪಾಳ್ಯ ಗ್ರಾಮದ ಗಂಗಯ್ಯ ಬಿನ್ ನಿಂಗಯ್ಯನವರ ದನದ ಶೆಡ್ ನಿರ್ಮಾಣ 9,270. ರಾಮನಪಳ್ಯ ಗ್ರಾಮದ ಲಕ್ಷ್ಮಮ್ಮ ಕೋಂ ಲೇಟ್ ಶಿವರಾಮಯ್ಯನವರ ಜಮೀನಿನಲ್ಲಿ ಬುಧೋ ನಿರ್ಮಾಣ ಕಾಮಗಾರಿ, ಕೂಲಿ ಮೊತ್ತ 11,742, ಸಾಮಗ್ರಿ ಮೊತ್ತ 3,000, ಒಟ್ಟು 14,742. ದೊಮ್ಮನಕುಪ್ಪೆ ಗೊಡಟ್ಟಿ ಗ್ರಾಮದ ಶಿವಮ್ಮ ಕೋಂ ಬೆಳ್ಳಿಗಯ್ಯನವರ ದನದ ಶೆಡ್ ನಿರ್ಮಾಣ 9,770. ಯಲ್ಲಾಪುರ ಗ್ರಾಮದ ಮಂಜುನಾಥ YR ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಹುಣಸೆ ಸಸಿ ಕಾಮಗಾರಿ, ಕೂಲಿ ಮೊತ್ತ 2,781, ಸಾಮಗ್ರಿ ಮೊತ್ತ 5,100, ಒಟ್ಟು 7,881. ಮುದಿಗೆರೆಪಾಳ್ಯ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ರಾಮಯ್ಯನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ 9,270. ಲಿಂಗಿಕಟ್ಟೆ ಗ್ರಾಮದ ಗಂಗಮ್ಮ ಕೋಂ ಬೆಟ್ಟಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 22,248. ಬೈಲ್ನಟ್ಟಿ ಗ್ರಾಮದ ಮಹದೇವಮ್ಮ ಕೋಂ ಲೇಟ್ ವೀರಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 27,192. ಚಿಕ್ಕಸರಂಗಿ ಗ್ರಾಮದ ಶ್ರೀಧರ್ ಬಿನ್ ತೋಪಯ್ಯನವರ ಜಮೀನಿನಲ್ಲಿ ಬುಧು ಕಾಮಗಾರಿ 19,467. ಯಲ್ಲಾಪುರ ಗ್ರಾಮದ YH ರಂಗನಾಥ ಬಿನ್ ಹನುಮಂತಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 28,428. ಬಿದಿರೆಕಟ್ಟೆ ಗ್ರಾಮದ ತಹಸೀನ ಖಾನಂ ಕೋಂ ಮುಜೀರ್ ಉಲ್ಲಾ ಖಾನ್ ಅವರ ವಸತಿ ನಿರ್ಮಾಣ ಕಾಮಗಾರಿ 1,236. ಗಳಿಗೇನಹಳ್ಳಿ ಗ್ರಾಮದ ಲಕ್ಷ್ಮಮ್ಮ ಕೋಂ ರಂಗಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 13,287. ಮುದಿಗೆರೆಪಾಳ್ಯ ಗ್ರಾಮದ ಸುವರ್ಣ ಕೋಂ ರಾಮಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ 16,686. ಮುದಿಗೆರೆಪಾಳ್ಯ ಗ್ರಾಮದ ರಂಗಮ್ಮ ಕೋಂ ಹನುಮಂತಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 9,888. ಚಿಕ್ಕಸಾರಂಗಿ ಗ್ರಾಮದ ಸುನಂದಮ್ಮ ಕೋಂ ರಂಗಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ
19,776. ಮೇಣಸಂದ್ರ ಗ್ರಾಮದ ಶಾರದಮ್ಮ KS ಕೋಂ ಶ್ರೀನಿವಾಸ್ ಅವರ ವಸತಿ ನಿರ್ಮಾಣ ಕಾಮಗಾರಿ 8,343. ಹಿರೇಕಟ್ಟೆ ಗ್ರಾಮದ ನಿಂಗಮ್ಮ ಕೋಂ ಸಿದ್ದಗಂಗಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 8,652. ಮೈಲ್ನಟ್ಟಿ ಗ್ರಾಮದ ಅನ್ನಪೂರ್ಣ ಕೋಂ ಹಿರೇಗೌಡರ ವಸತಿ ನಿರ್ಮಾಣ ಕಾಮಗಾರಿ 9,270. ಮೈಲ್ನಟ್ಟಿ ಗ್ರಾಮದ ಪದ್ಮಾ ಕೋಂ ಕುಮಾರಸ್ವಾಮಿರವರ ವಸತಿ ನಿರ್ಮಾಣ ಕಾಮಗಾರಿ 13,596. ಚಿಕ್ಕಸಾರಂಗಿ ಗ್ರಾಮದ ನಾಗರತ್ನಮ್ಮ ಕೋಂ ರಂಗಸ್ವಾಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 15,759. ಚಿಕ್ಕಸಾರಂಗಿ ಗ್ರಾಮದ ಟಿ ಸುನಂದಮ್ಮ ಕೋಂ CH ನರಸಮೂರ್ತಿರವರ ವಸತಿ ನಿರ್ಮಾಣ ಕಾಮಗಾರಿ 21,630. ಮೈಲ್ನಟ್ಟಿ ಗ್ರಾಮದ ಸವಿತಾ ಬಿ ಕೋಂ ಶಿವರಾಜರವರ ವಸತಿ ನಿರ್ಮಾಣ ಕಾಮಗಾರಿ 19,776. ಮೈಲ್ನಟ್ಟಿ ಗ್ರಾಮದ ಮಂಜುಳಾ ಕೋಂ ಗುರುಮೂರ್ತಿರವರ ವಸತಿ ನಿರ್ಮಾಣ 7,416. ದೊಮ್ಮನಕುಪ್ಪೆ ಗೊಡರಟ್ಟಿ ಗ್ರಾಮದ ನಾಗಮ್ಮ ಕೋಂ ನರಸಮೂರ್ತಿರವರ ವಸತಿ ನಿರ್ಮಾಣ 27,501. ದೊಮ್ಮನಕುಪ್ಪೆ ಗೊಡರಟ್ಟಿ ಗ್ರಾಮದ ಗಂಗಮ್ಮ ಕೋಂ ಗೌಡಯ್ಯನವರ ವಸತಿ ನಿರ್ಮಾಣ 27,192. ಮೈಲ್ನಟ್ಟಿ ಗ್ರಾಮದ ಲಕ್ಷ್ಮಕ್ಕ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ 7,416. ದೊಮ್ಮನಕುಪ್ಪೆ ಗ್ರಾಮದ ಭಾಗ್ಯಮ್ಮ ಕೋಂ ಗಿರೀಶ್ ರವರ ವಸತಿ ನಿರ್ಮಾಣ ಕಾಮಗಾರಿ 27,192. ಗಳಿಗೇನಹಳ್ಳಿ ಗವಿಯಮ್ಮ ಕೋಂ ಆಂಜಿನಪ್ಪನವರ ವಸತಿ ನಿರ್ಮಾಣ ಕಾಮಗಾರಿ 11,433. ಮೈಲ್ನಟ್ಟಿ ಗ್ರಾಮದ ಶಿವಮ್ಮ ಕೋಂ ರಾಜಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 24,102. ಮೈಲ್ನಟ್ಟಿ ಗ್ರಾಮದ ಶಿವಮ್ಮ ಕೋಂ ರಾಜಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 27,192. ಮೈಲ್ನಟ್ಟಿ ಗ್ರಾಮದ ಲಲಿತಮ್ಮ ಕೋಂ ಶಿವಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 5,253. ದೊಮ್ಮನಕುಪ್ಪೆ ಗ್ರಾಮದ ಹೊನ್ನಮ್ಮ ಕೋಂ ಚಿಕ್ಕರಂಗಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 15,759. ಯಲ್ಲಾಪುರ ಗ್ರಾಮದ ಸೌಭಾಗ್ಯಮ್ಮ ಕೋಂ YS ರಾಜಣ್ಣನವರ ವಸತಿ ನಿರ್ಮಾಣ ಕಾಮಗಾರಿ 19,457. ದೊಮ್ಮನಕುಪ್ಪೆ ಗೊಲರಟ್ಟಿ ಗ್ರಾಮದ ಚಿಕ್ಕಣ್ಣ ಬಿನ್ ಲೇಟ್ ಈರಯ್ಯನವರ ಮೇಕೆಶೆಡ್ ನಿರ್ಮಾಣ ಕೂಲಿ ಮೊತ್ತ 2,472, ಸಾಮಗ್ರಿ ಮೊತ್ತ 47,704, ಒಟ್ಟು 50,176. ರಾಮನಪಳ್ಳಿ ಗ್ರಾಮದ ರಾಮಕೃಷ್ಣ ಬಿನ್ ಚಿಕ್ಕಬನ್ನಯ್ಯನವರ ದನದ ಶೆಡ್ ನಿರ್ಮಾಣ 9,888. ಗಳಿಗೇನಹಳ್ಳಿ ಗ್ರಾಮದ ಗೌರಮ್ಮ ಕೋಂ ಗಂಗಾಧರ್ ಅವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 20,703. ಹಿರೇಕಟ್ಟೆ ಗ್ರಾಮದ ಗಂಗಮ್ಮ ಕೋಂ ತಿಮ್ಮೇಗೌಡರವರ ವಸತಿ ನಿರ್ಮಾಣ ಕಾಮಗಾರಿ 27,501. ಮೇಣಸಂದ್ರ ಗ್ರಾಮದ ರಾಜಣ್ಣ ಬಿನ್ ರಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,888. ಮುದಿಗೆರೆಪಾಳ್ಯ ಗ್ರಾಮದ ಪಾಂಡುರಂಗಯ್ಯ ಕೋಂ ರಂಗಪ್ಪನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 14,832. ದೊಮ್ಮನಕುಪ್ಪೆ ಗೊಡರಟ್ಟಿ ಗ್ರಾಮದ ಜಯರಾಮಯ್ಯ ಬಿನ್ ಲೇಟ್ ರಾಮಯ್ಯನವರ ಜಮೀನಿನಲ್ಲಿ ಬುದು ನಿರ್ಮಾಣ 18,849. ಚಿಕ್ಕಸಾರಂಗಿ ಗ್ರಾಮದ ಗೋಪಯ್ಯ ಬಿನ್ ಚೆನ್ನಪ್ಪಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 2,472. ಮೇಣಸಂದ್ರ ಗ್ರಾಮದ ಚಂದ್ರಯ್ಯ ಬಿನ್ ಲೇಟ್ ಕರಿಯಣ್ಣನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 9,579. ಗಳಿಗೇನಹಳ್ಳಿ ಗ್ರಾಮದ ಶಿವಣ್ಣ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಬದು ನಿರ್ಮಾಣ 10,506. ರಾಮನಪಳ್ಳಿ ಗ್ರಾಮದ ಹನುಮಂತರಾಯಪ್ಪ ಬಿನ್ ಗರುಡಯ್ಯನವರ ಜಮೀನಿನಲ್ಲಿ ಬದು ನಿರ್ಮಾಣ 10,506. DS ಹೊಸಳ್ಳಿ ಗ್ರಾಮದ ನಂಜಪ್ಪ ಬಿನ್ ಲೇಟ್ ರಾಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 1,236. ಗಳಿಗೇನಹಳ್ಳಿ ಗ್ರಾಮದ ಬೋರಯ್ಯ ಬಿನ್ ಬೊಮ್ಮಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ 14,832. DN ಹೊಸಳ್ಳಿ ಗ್ರಾಮದ ರಂಗಮ್ಮ ಕೋಂ ದೊಡ್ಡತಿಮ್ಮಯ್ಯನವರ ದೊಡ್ಡತಿಮ್ಮಯ್ಯನವರ ವಸತಿ ನಿರ್ಮಾಣ ಕಾಮಗಾರಿ 7,416. ಗಳಿಗೇನಹಳ್ಳಿ ಗ್ರಾಮದ ನಾರಾಯಣಪ್ಪ ಬಿನ್ ನರಸಯ್ಯನವರ ದನದ ಶೆಡ್ ನಿರ್ಮಾಣ ಸಾಮಗ್ರಿ ಮೊತ್ತ 21,080. ಗಳಿಗೇನಹಳ್ಳಿ ಗ್ರಾಮದ ಸವಿತಾ ಕೋಂ ಲಕ್ಷ್ಮೀ ನರಸಿಂಹಯ್ಯನವರ ಮನೆ ಹತ್ತಿರ ಶೋಫಿಟ್ ನಿರ್ಮಾಣ ಸಾಮಗ್ರಿ ಮೊತ್ತ 8,062. ಚಿಕ್ಕಸಾರಂಗಿ ಗ್ರಾಮದ ಚಿಕ್ಕಮ್ಮ ಕೋಂ ದೊಡ್ಡಯ್ಯನವರ ಮನೆ ಹತ್ತಿರ ದನದ ಶೆಡ್ ನಿರ್ಮಾಣ
ಸಾಮಗ್ರಿ ಮೊತ್ತ 24,850. ಚಿಕ್ಕಸಾರಂಗಿ ಗ್ರಾಮದ ನರಸಿಂಹಯ್ಯ ಬಿನ್ ದೊಡ್ಡಯ್ಯನವರ ಮನೆ ಹತ್ತಿರ ಶೋಪಿಟ್ ನಿರ್ಮಾಣ, ಸಾಮಗ್ರಿ ಮೊತ್ತ 5,244. ದೊಮ್ಮನಕುಪ್ಪೆ ಗ್ರಾಮದ ಲಕ್ಷ್ಮಮ್ಮ ಕೋಂ ಚಂದ್ರಪ್ಪನವರ ದನದ ಶೆಡ್ ನಿರ್ಮಾಣ, ಸಾಮಗ್ರಿ ಮೊತ್ತ 20,826. ಬಿದರೆಕಟ್ಟೆ ಗ್ರಾಮದ ಗಂಗರಂಗಯ್ಯ ಬಿನ್ ಲೇಟ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಸಾಮಗ್ರಿ ಮೊತ್ತ 5,000. ಬಿದರೆಕಟ್ಟೆ ಗ್ರಾಮದ ದೊಡ್ಡರಂಗಯ್ಯ ಬಿನ್ ಲೇಟ್ ರಂಗಯ್ಯನವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಸಾಮಗ್ರಿ ಮೊತ್ತ 5,750. ಮುದಿಗೆರೆ ಪಾಳ್ಯ ಗ್ರಾಮದ ತಿಮ್ಮಕ್ಕ ಕೋಂ ಗಂಗಾಧರಯ್ಯನವರ ಮನೆ ಹತ್ತಿರ ಸೋಪಿಟ್ ನಿರ್ಮಾಣ, ಸಾಮಗ್ರಿ ಮೊತ್ತ 12,420. ಮುದಿಗೆರೆ ಪಾಳ್ಯ ಗ್ರಾಮದ ನಾಗರತ್ನ ಕೋಂ ಶಿವಲಿಂಗಯ್ಯನವರ ಮನೆ ಹತ್ತಿರ ಸೋಪಿಟ್ ನಿರ್ಮಾಣ, ಸಾಮಗ್ರಿ ಮೊತ್ತ 8,645. ಶೆಟ್ಟಪ್ಪನಹಳ್ಳಿ ಗ್ರಾಮದ ಅಸ್ಮತುಲ್ಲಾ ಖಾನ್ ಬಿನ್ ಅಲ್ಲಾಬಕಾಶ್ರವರ ಜಮೀನಿನಲ್ಲಿ ತೆಂಗಿನ ಸಸಿ ಕಾಮಗಾರಿ, ಸಾಮಗ್ರಿ ಮೊತ್ತ 8,500. ಹಾಗೆ ಅರಣ್ಯ ಇಲಾಖೆಯಿಂದ ಮೇಣಸಂದ ಕ್ರಾಸ್ ಇಂದ ತುರುಚಿನಕಟ್ಟೆ ಕೂಡು ರಸ್ತೆವರೆಗೆ ರಸ್ತೆ ಬದಿ ನಡುತೋಪು ಬೆಳೆಸುವುದು, ಕೂಲಿ ಮೊತ್ತ 74,778. 1ನೇ ವರ್ಷದ ಮೈಲ್ನಟ್ಟಿ ರಸ್ತೆಯಿಂದ ಬಾಳೆಯ್ಯನಪಾಳ್ಯ ರಸ್ತೆ ಬದಿ ನಡುತೋಪು ನಿರ್ವಹಣೆ, ಕೂಲಿ ಮೊತ್ತ 67,053. 1ನೇ ವರ್ಷದ ಮೇಣಸಂದ್ರೆಯಿಂದ ತುರುಚಿನಕಟ್ಟೆ ರಸ್ತೆ ಬದಿ ನಡುತೋಪು ನಿರ್ವಹಣೆ, ಕೂಲಿ ಮೊತ್ತ 67,980. ಸಾಮಗ್ರಿ ಮೊತ್ತ 71,506. ಒಟ್ಟು 1,39,486. 2ನೇ ವರ್ಷದ ಮೈಲನಹಟ್ಟಿ ರಸ್ತೆಯಿಂದ ಬಾಳೆಯ್ಯನಪಾಳ್ಯ ರಸ್ತೆವರೆಗೆ ರಸ್ತೆ ಬದಿ ನಡುತೋಪು ನಿರ್ವಹಣೆ, ಕೂಲಿ ಮೊತ್ತ 87,138. ಸಾಮಗ್ರಿ ಮೊತ್ತ 62,339. ಒಟ್ಟು 1,49,477. ಮೇಣಸಂದ್ರೆಯಿಂದ ಬಿದರೆಕಟ್ಟೆವರೆಗೆ ರಸ್ತೆ ಬದಿ ನಡುತೋಪು ಬೆಳೆಸುವುದು, ಕೂಲಿ ಮೊತ್ತ 4,48,668. ಸಾಮಗ್ರಿ ಮೊತ್ತ 3,26,784. ಒಟ್ಟು 7,75,452. DS ಹೊಸಹಳ್ಳಿ ಗ್ರಾಮದ ಜಗದೀಶ್ ಬಿನ್ ಸಿದ್ದಲಿಂಗಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 29,973. ಹೊಸಹಳ್ಳಿ ಗ್ರಾಮದ ಬೋರೇಗೌಡ ಬಿನ್ ಸಿದ್ದೇಗೌಡರ ಜಮೀನಿನಲ್ಲಿ ಗಿಡ ನೆಡುವುದು, 25,956. DS ಹೊಸಹಳ್ಳಿ ಗ್ರಾಮದ ಶೋಭಾ ಕೋಂ ನಾಗರಾಜುರವರ ಜಮೀನಿನಲ್ಲಿ ಗಿಡ ನೆಡುವುದು, 21,630. ಹೊಸಹಳ್ಳಿ ಗ್ರಾಮದ ಸುನಂದಮ್ಮ ಕೋಂ ನಿಂಗರಾಜುರವರ ಜಮೀನಿನಲ್ಲಿ ಗಿಡ ನೆಡುವುದು, 10,197. ಚಿಕ್ಕಸಾರಂಗಿ ಗ್ರಾಮದ ಕುಮಾರ್ ಬಿನ್ ಗುಡ್ಡಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 25,338. ಶೆಟ್ಟಪ್ಪನಹಳ್ಳಿ ಗ್ರಾಮದ ಅಸ್ಮತುಲ್ಲಾ ಖಾನ್ ಬಿನ್ ಅಲ್ಲಾಬಕಾಶ್ರವರ ಜಮೀನಿನಲ್ಲಿ ಗಿಡ ನೆಡುವುದು, 25,956. ಲಿಂಗಿಕಟ್ಟೆ ಗ್ರಾಮದ ವಸಂತ್ ಕುಮಾರ್ ಬಿನ್ ಮರಿಯಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು, 30,282. ಲಿಂಗಿಕಟ್ಟೆ ಗ್ರಾಮದ ಲಕ್ಷ್ಮೀದೇವಮ್ಮ ಕೋಂ ದಾಳಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 34,608. ಲಿಂಗಿಕಟ್ಟೆ ಗ್ರಾಮದ ಬೆಟ್ಟಯ್ಯ ಬಿನ್ ಗವಿಯಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು, 36,153. ಚಿಕ್ಕಸಾರಂಗಿ ಗ್ರಾಮದ ಭಾಸ್ಕರ ಬಿನ್ ಲೇಟ್ ಹನುಮಂತಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 34,608. ಲಿಂಗಿಕಟ್ಟೆ ಗ್ರಾಮದ ಗೋವಿಂದಯ್ಯ ಬಿನ್ ನರಸಿಂಹಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 30,282. ರಾಮನಪಳ್ಳಿ ಗ್ರಾಮದ ಜಯರಾಮಯ್ಯ ಬಿನ್ ಚಿಕ್ಕಹೊನ್ನಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 35,226. ಚಿಕ್ಕಸಾರಂಗಿ ಗ್ರಾಮದ ಹನುಮಂತರಾಜು ಬಿನ್ ಲೇಟ್ ಚೆನ್ನಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 31,827. ಕರಡಿಗೆರೆ ಕಾವಲ್ ಗ್ರಾಮದ ಸುಧಾ ಕೋಂ ಶಿವಲಿಂಗಯ್ಯನವರ ಜಮೀನಿನಲ್ಲಿ ಗಿಡ ನೆಡುವುದು, 18,540. ಯಲ್ಲಾಪುರ ಗ್ರಾಮದ ಭೀಮಯ್ಯ ಬಿನ್ ಅಂಜಾರಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು, 31,827. ರಾಮನಪಳ್ಳಿ ಗ್ರಾಮದ ಗಂಗಾಧರಯ್ಯ ಬಿನ್ ಕೆಂಪಣ್ಣನವರ ಜಮೀನಿನಲ್ಲಿ ಗಿಡ ನೆಡುವುದು, 19,776. ಹೊಸಹಳ್ಳಿ ಗ್ರಾಮದ ಅಂದಾನಯ್ಯ ಬಿನ್ ಮುನಿಭೈರಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು, 25,956. ದೊಮ್ಮನಕುಪ್ಪೆ ಗ್ರಾಮದ ಶಿವಮ್ಮ ಕೋಂ ಚಿಕ್ಕೇಗೌಡರ ಜಮೀನಿನಲ್ಲಿ ಗಿಡ ನೆಡುವುದು, 29,973. ಲಿಂಗಿಕಟ್ಟೆ ಗ್ರಾಮದ ಭೈರಯ್ಯ ಬಿನ್ ಗವಿಯಪ್ಪನವರ ಜಮೀನಿನಲ್ಲಿ ಗಿಡ ನೆಡುವುದು, 30,900. ಹಾಗೆ ತೋಟಗಾರಿಕೆ ಇಲಾಖೆಯಿಂದ ಗೌಸ್ಬಿ ವೈಭವ್ ಅಲ್ಲಾಬಕಾಶ್ ಶೆಟ್ಟಪ್ಪನಹಳ್ಳಿ ತೆಂಗಿನ ಸಸಿ ಕಾಮಗಾರಿ, ಕೂಲಿ ಮೊತ್ತ 34,608. ಸಾಮಗ್ರಿ ಮೊತ್ತ 9,225. ಒಟ್ಟು 43,833. ರವಿಕುಮಾರ್ ಸನಾಬ್ ಮುನಿಬೀರಪ್ಪ DN ಹೊಸಹಳ್ಳಿ ಗ್ರಾಮ,
ತೆಂಗಿನ ಸಸಿ ಕಾಮಗಾರಿ 2163. ಹಾಗೆ ಕೃಷಿ ಇಲಾಖೆಯಿಂದ ಬೊಮ್ಮೇಗೌಡ ಬಿನ್ ನರಸೇಗೌಡರ ಜಮೀನಿನಲ್ಲಿ ಕಂದಕ ಮರು ನಿರ್ಮಾಣ, ಕೂಲಿ ಮೊತ್ತ 73,542, ಸಾಮಗ್ರಿ ಮೊತ್ತ 1,000, ಒಟ್ಟು 74,542. ಬಿದಿರೆಕಟ್ಟೆ ಗಂಗಬೋರೇಗೌಡ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಕಂದಕ ಮರು ನಿರ್ಮಾಣ 25,956. ದೊಮ್ಮನಕುಪ್ಪೆ ಗ್ರಾಮದ ಗಂಗರಂಗಯ್ಯ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಕಂದಕ ಮರು ನಿರ್ಮಾಣ 12,978. ಕೊಲ್ಲಳ್ಳಿ ಗ್ರಾಮದ ತಿಮ್ಮೇಗೌಡ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಕಂದಕ ಮರು ನಿರ್ಮಾಣ 34,608. ದೊಮ್ಮನಗುಪ್ಪೆ ಗೊಲ್ಲಟ್ಟಿ ಗ್ರಾಮದ ಚಿಕ್ಕಣ್ಣ ಬಿನ್ ಲೇಟ್ ಈರಯ್ಯನವರ ಮೇಕೆಶೆಡ್ ನಿರ್ಮಾಣ ಕಾಮಗಾರಿ. ಸದರಿ ಕಾಮಗಾರಿಯ ಕಡತ ಪರಿಶೀಲನೆ ಸಮಯದಲ್ಲಿ ಕೂಲಿ ಮೊತ್ತ 2,472 ಮತ್ತು ಸಾಮಗ್ರಿ ಮೊತ್ತ 47,704, ಒಟ್ಟು 50,176 ರುಗಳಿಗೆ ಸಂಬಂಧಿಸಿದಂತೆ ಚೆಕ್ ಮೆಜರ್ಮೆಂಟ್ ಹಾಕಿಸಿರುವುದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ಆಕ್ಷೇಪಣೆ ನೀಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಬಿದಿರೆಕಟ್ಟೆ ಗಂಗಬೋರೇಗೌಡ ಬಿನ್ ರಂಗಯ್ಯನವರ ಜಮೀನಿನಲ್ಲಿ ಕಂದಕ ಮರು ನಿರ್ಮಾಣ, ಅಂದಾಜು ಪ್ರತಿ ಮತ್ತು ENMR ಸಂಖ್ಯೆ 120/76 ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 25,956 ರುಗಳನ್ನು ಈ ಗ್ರಾಮ ಸಭೆಯಲ್ಲಿ ಮಂಡಿಸಿ ಆಕ್ಷೇಪಣೆ ನೀಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ದೊಮ್ಮನಕುಪ್ಪೆ ಗ್ರಾಮದ ಗಂಗರಂಗಯ್ಯ ಬಿನ್ ದಾಸಪ್ಪನವರ ಜಮೀನಿನಲ್ಲಿ ಕಂದಕ ಮರು ನಿರ್ಮಾಣ, ಅಂದಾಜು ಪ್ರತಿ ಮತ್ತು ENMR 11,368 ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಈ ಮೊತ್ತವನ್ನು ಸಹ ಆಕ್ಷೇಪಣೆ ನೀಡಲು ಈ ಸಭೆ ಮುಂದೆ ಮಂಡಿಸ್ತಾ ಇದ್ದೀನಿ. ಕೊಲ್ಲಳ್ಳಿ ಗ್ರಾಮದ ತಿಮ್ಮೇಗೌಡ ಬಿನ್ ತಿಮ್ಮಯ್ಯನವರ ಜಮೀನಿನಲ್ಲಿ ಕಂದಕ ಮರು ನಿರ್ಮಾಣ, ಸದರಿ ಕಾಮಗಾರಿ ಅಂದಾಜು ಪ್ರತಿ ಮತ್ತು ENMR 120/78 ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಸದರಿ ಮೊತ್ತ 34,608 ರುಗಳನ್ನು ಈ ಆಕ್ಷೇಪಣೆ ನೀಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ದೊಮ್ಮನಗುಪ್ಪೆ ಗೊಲ್ಲಟ್ಟಿ ಗ್ರಾಮದ ಚಿಕ್ಕಣ್ಣ ಬಿನ್ ಲೇಟ್ ಈರಯ್ಯನವರ ಮನೆ ಹತ್ತಿರ ಮೇಕೆಶೆಡ್ ನಿರ್ಮಾಣ ಕಾಮಗಾರಿ. ಈ ಕಾಮಗಾರಿ ಸದರಿ ಕಾಮಗಾರಿ ಸ್ಥಳ ಪರಿಶೀಲನಾ ಸಮಯದಲ್ಲಿ ನಾಮಫಲಕ ಇರುವುದಿಲ್ಲ. MIS ಬಿಲ್ ಸಂಖ್ಯೆ 30ರಲ್ಲಿ 3,150 ರುಗಳನ್ನು ಪಾವತಿಯಾಗಿದ್ದು ಸದರಿ ಮೊತ್ತವನ್ನು ಗ್ರಾಮ ಸಭೆಯಲ್ಲಿ ವಸೂಲಾತಿ ಮಾಡಲು ಈ ಗ್ರಾಮ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಹಾಗೆ ದೊಮ್ಮನಗುಪ್ಪೆ ಗ್ರಾಮದ ಶಿವಮ್ಮ ಕೋಮ್ ಚಿಕ್ಕೇಗೌಡರ ಜಮೀನಿನಲ್ಲಿ ಗಿಡ ನೆಡುವುದು. ಸದರಿ ಕಾಮಗಾರಿ ಕಡತ ಪರಿಶೀಲನೆ ಸಮಯದಲ್ಲಿ ENMR ಸಂಖ್ಯೆ 7141ರಲ್ಲಿ ಕೂಲಿ ಕಾರ್ಮಿಕರ ಸಹಿ ಇರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿಗೆ ಖರ್ಚಾಗಿರುವ ಕೂಲಿ ಮೊತ್ತ 4,017 ರುಗಳನ್ನು ವಸೂಲಾತಿ ಮಾಡಲು ಈ ಸಭೆಯಲ್ಲಿ ಮಂಡಿಸ್ತಾ ಇದ್ದೀನಿ. ಇವಿಷ್ಟು ಈ ಗ್ರಾಮ ಸಭೆಯಲ್ಲಿ ನಾನು ಓದಿದಂತ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆಗಳು ಇದ್ದರೆ ಈ ಸಭೆ ಮುಂದೆ ತಿಳಿಸಬಹುದು ಅಂತ ಹೇಳಿದ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಬಿಡಿಸಲು ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ನಮಸ್ಕರಿಸುತ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತೆ. ಈಗ 15ನೇ ಹಣಕಾಸು ಯೋಜನೆಯ ವರದಿಯನ್ನು ನಮ್ಮ ತಂಡದ ಸೌಮ್ಯ ಅವರು ಮುಗಿಸ್ತಾ ಇದ್ದಾರೆ. ಈಗ ನಾನು ಓದಿರತಕ್ಕಂಥ ಕಾಮಗಾರಿಗಳಿಗೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಆಕ್ಷೇಪಣೆಗಳಿದ್ದರೆ ಈ ಸಭೆ ತಿಳಿಸ್ಬೇಕು ಅಂತ ಕೇಳ್ಕೊಂತ ಇದ್ದೀನಿ.
ಎಲ್ರಿಗೂ ನಮಸ್ಕಾರ. 15ನೇ ಹಣಕಾಸಿನ ಬಗ್ಗೆ ವಿವರ ಕೊಡ್ತೀನಿ. 22-23ನೇ ಸಾಲಿನಲ್ಲಿ 15ನೇ ಹಣಕಾಸು ಯೋಜನೆಯ ಕಂತುಗಳಲ್ಲಿ ಬಿಡುಗಡೆ ಆಗಿರುತ್ತೆ ಅನುದಾನ 1/4/22ರಿಂದ 31/3/23ವರೆಗೂ. 1/4/22 ಪ್ರಾರಂಭಿಕ ಶುಲ್ಕ ಬಂದು 36,76,76,89 ರೂಪಾಯಿ ಇದೆ. ಬಿಡುಗಡೆ ಆದ ಅನುದಾನ 40,56,511 ರೂಪಾಯಿ. ಇದಕ್ಕೆ ಬಡ್ಡಿ ಬಂದು 1,07,000 ರೂಪಾಯಿ ಇರುತ್ತೆ. 31/3/23ಕ್ಕೆ ಒಟ್ಟು ಅನುದಾನ ಬಂದು 78,39,600 ರೂಪಾಯಿ ಇರುತ್ತೆ. ಅದರಲ್ಲಿ ಖರ್ಚಾಗಿರೋದು ಬಂದು 38,50,920 ರೂಪಾಯಿ. ಅಂತಿಮ ಶುಲ್ಕ 31/3/23ಕ್ಕೆ ಅಂತಿಮ ಶುಲ್ಕ ಬಂದು 39,88,680 ರೂಪಾಯಿ ಇರುತ್ತೆ. ಒಟ್ಟು ಖರ್ಚಾಗಿರೋದು 38,50,920 ರೂಪಾಯಿ. ಇದರಲ್ಲಿ ಕಾಮಗಾರಿಗಳ ಬಗ್ಗೆ ವಿವರ ಕೊಡ್ತೀನಿ. ಇಪ್ಪತ್ತೆರಡು 23ನೇ ಸಾಲಿನಲ್ಲಿ ಅನುಷ್ಠಾನಗೊಂಡ ಕಾಮಗಾರಿಗಳ ವಿವರ. ಗಲ್ಗನಹಳ್ಳಿ ಸರ್ಕಾರಿ ಶಾಲೆ ಬಳಿ ಕುಡಿಯುವ ನೀರಿನ ಸಿಸ್ಟಮ್ ನಿರ್ಮಾಣ 37,426 ರೂಪಾಯಿ ಆಗಿದೆ. ಗಲ್ಗನಹಳ್ಳಿ ಗ್ರಾಮದ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕಾಲೋನಿಯಲ್ಲಿ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಆಗಿದೆ. 46,298 ರೂಪಾಯಿ ಆಗಿದೆ. ದೊಮ್ಮನಕುಪ್ಪೆ ಕಾಲೋನಿ ಮುಖ್ಯ ರಸ್ತೆಯಿಂದ ಗಂಗಣ್ಣನ ಮನೆಯವರೆಗೆ ಸಿಮೆಂಟ್ ರಸ್ತೆ ನಿರ್ಮಾಣ ಆಗಿದೆ. ಪರಿಶಿಷ್ಟ ಜಾತಿದು 55,830 ರೂಪಾಯಿ ಆಗಿದೆ. ದೊಮ್ಮನಕುಪ್ಪೆ ಅರಳಿಕಟ್ಟೆಯಿಂದ ಮಾರಣ್ಣ ಮತ್ತು ಸಿದ್ಧಗಂಗಮ್ಮನ ಮನೆವರೆಗೆ ರಸ್ತೆ ಅಭಿವೃದ್ಧಿಯ ಕಾಮಗಾರಿಯಾಗಿರುತ್ತೆ. 43,357 ರೂಪಾಯಿ ಆಗಿದೆ. ಮೇಣಸಂದ್ರ ಗ್ರಾಮದ ಮುಖ್ಯ ರಸ್ತೆಯಿಂದ ವೆಂಕಟಗೌಡರ ಮನೆವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಾಗಿದೆ. 44,230 ರೂಪಾಯಿ ಆಗಿರುತ್ತೆ. ಮುದಿಗೆರೆ ಪಾಳ್ಯದ ಶಿವಲಿಂಗಪ್ಪನ ಮನೆಯಿಂದ ವಿದ್ಯುತ್ ಪರಿವರ್ತಕವರೆಗೆ ರಸ್ತೆ ಅಭಿವೃದ್ಧಿ ಕಾಮಗಾರಿಯಾಗಿದೆ. 43,357 ರೂಪಾಯಿ ಆಗಿದೆ. ತುರುಚನಕಟ್ಟೆ ಗ್ರಾಮದ ಪರಿಶಿಷ್ಟ ಜಾತಿ ಲಕ್ಷ್ಮೀಶ್ ಮನೆಯಿಂದ ಎದುರು ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ನಿರ್ಮಾಣ ಕಾಮಗಾರಿಯಾಗಿದೆ. 40,070 ಒಬ್ಬರೇ ಬರೀಬೇಕು. ದೊಮ್ಮನಕುಪ್ಪೆ ಗ್ರಾಮದ ಪರಿಶಿಷ್ಟ ಜಾತಿ ಕಾಲೋನಿ ಮುಖ್ಯ ರಸ್ತೆಯಿಂದ ಗಂಗಣ್ಣನ ಮನೆವರೆಗೆ ಸಿಸಿ ರಸ್ತೆ ಆಗಿದೆ. 46,457 ರೂಪಾಯಿ ಆಗಿದೆ. ದೊಮ್ಮನಕುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿಯಾಗಿದೆ. 1,43,868 ರೂಪಾಯಿ ಆಗಿದೆ. ಬಿದ್ರಕಟ್ಟೆ ಗ್ರಾಮದ ಮುಖ್ಯ ರಸ್ತೆಯಿಂದ ಮುದಿಗೆರೆಯನ ಮನೆವರೆಗೆ ಹೋಗುವ ರಸ್ತೆಗೆ ಸೇತುವೆ ನಿರ್ಮಾಣ ಆಗಿದೆ. 47,342 ರೂಪಾಯಿ ಆಗಿದೆ. ತುರುಚನಕಟ್ಟೆ, ಬಿದ್ರಕಟ್ಟೆ, ದೊಮ್ಮನಕುಪ್ಪೆ, ಲಿಂಗಿಕಟ್ಟೆ, ಯಲ್ಲಾಪುರ ಮತ್ತು ಚಿಕ್ಕಸಾರಂಗಿ ಗ್ರಾಮಗಳ ಪರಿಶಿಷ್ಟ ಕಾಲೋನಿಗಳಲ್ಲಿ ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 1,02,641 ರೂಪಾಯಿ ಆಗಿದೆ. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಗ್ರಾಮಗಳಲ್ಲಿ ಚರಂಡಿ ಸ್ವಚ್ಛತೆ ಮತ್ತು ಗ್ರಾಮ ನೈರ್ಮಲ್ಯ ಕಾಮಗಾರಿಯಾಗಿದೆ. 1,90,859 ರೂಪಾಯಿ ಆಗಿದೆ. ಬಿದ್ರನಕಟ್ಟೆ ಗ್ರಾಮದ ಗಂಗರಂಗಯ್ಯನ ಮನೆಯ ಎದುರು ಮುಸ್ಲಿಮ್ಸ್ ಕಾಲೋನಿಯ ಹತ್ತಿರ ಮತ್ತು ಗಿಡದ ಪಾಳ್ಯದ ಸಿದ್ಧಗಂಗಮ್ಮನ ಮನೆಯ ಹತ್ತಿರ ಜಾನುವಾರು ಕುಡಿಯುವ ನೀರಿನ ತೊಟ್ಟಿ ಕಾಮಗಾರಿಯಾಗಿದೆ. 85,100 ಆಗಿದೆ. ಯಲ್ಲಾಪುರ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯ ಕಟ್ಟಡ ದುರಸ್ತಿ ಕಾಮಗಾರಿ ಬದಲಾವಣೆ ಕಾಮಗಾರಿ 1,22,124 ರೂಪಾಯಿ ಆಗಿದೆ. ಚಿಕ್ಕಸಾರಂಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಮೇಲ್ಛಾವಣಿ ದುರಸ್ತಿ ಕಾಮಗಾರಿಯಾಗಿದೆ. 48,675 ರೂಪಾಯಿ ಆಗಿದೆ. ಯಲ್ಲಾಪುರ ಗ್ರಾಮದ ಪರಿಶಿಷ್ಟ ಗುಡಿಯಣ್ಣ ಮನೆಯಿಂದ ಗಿರಿಯಪ್ಪ ಮನೆ ಮುಂಭಾಗದ ರಸ್ತೆ ಅಭಿವೃದ್ಧಿ ಕಾಮಗಾರಿಯಾಗಿದೆ. 44,728 ರೂಪಾಯಿ ಆಗಿದೆ. ಚಿಕ್ಕಸಾರಂಗಿ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಸುಣ್ಣಬಣ್ಣ ಬಳಿಯುವ ಕಾಮಗಾರಿಯಾಗಿದೆ. 1,14,550 ರೂಪಾಯಿ ಆಗಿದೆ. ಮೇಣಸಂದ್ರ ಗ್ರಾಮದ
ರಸ್ತೆಯಿಂದ ಗೋವಿಂದಯ್ಯನ ಮನೆ ಹತ್ತಿರ ಮತ್ತು ಅನಂತಯ್ಯನ ಮನೆ ಹತ್ತಿರ ಸೇತುವೆ ನಿರ್ಮಾಣ ಆಗಿದೆ. 1,319 ರೂಪಾಯಿ ಆಗಿದೆ. ಮೈನಾಟಿ ಗ್ರಾಮದ ಅಜೂರು ರಸ್ತೆಯಿಂದ ವಿಕಲಚೇತನರಾದ ಸುಜಾತಾ ಮನೆ ಮತ್ತು ನಾಗರಾಜ್ ಮನೆವರೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಬದಲಾವಣೆ ಕಾಮಗಾರಿ 1,89,396 ರೂಪಾಯಿ ಆಗಿದೆ. ಜಮ್ಮನ್ಕೊಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಮುಂದುವರೆದ ಕಾಮಗಾರಿ 1,59,425 ರೂಪಾಯಿ ಆಗಿದೆ. ತುರ್ಚನಕಟ್ಟೆ, ಡಿ ಹೊಸಳ್ಳಿ ಮತ್ತು ಚಿಕ್ಕಸಾರಂಗಿ ಗ್ರಾಮಗಳ ಅಂಗನವಾಡಿ ಮತ್ತು ಶಾಲಾ ಶೌಚಾಲಯ ದುರಸ್ತಿ ಕಾಮಗಾರಿಯಾಗಿದೆ. 28,813 ರೂಪಾಯಿ ಆಗಿದೆ. ಮೈನಾಟಿ ಗ್ರಾಮದ ಅಡಿಯೂರು ರಸ್ತೆಯಿಂದ ವಿಕಲಚೇತನರಾದ ಸುಜಾತಾ ಮನೆ ಮತ್ತು ನಾಗರಾಜ್ ಮನೆವರೆಗೆ ಜಲ್ಲಿ ರಸ್ತೆ ನಿರ್ಮಾಣ ಕಾಮಗಾರಿ ಬದಲಾವಣೆ ಕಾಮಗಾರಿ 93,723 ರೂಪಾಯಿ ಆಗಿದೆ. ದುಮ್ಮನಕುಪ್ಪೆ ಗೊಲ್ರೆಟ್ಟಿ ರಸ್ತೆಯಿಂದ ಮುದಿಗೆರೆ ಪಾಳ್ಯ ಗ್ರಾಮದವರೆಗೆ ಜಂಗಲ್ ಕ್ಲೀನಿಂಗ್ ಕಾಮಗಾರಿಯಾಗಿದೆ. 29,364 ರೂಪಾಯಿ ಆಗಿದೆ. ಚಿಕ್ಕಸಾರಂಗಿ ಗ್ರಾಮದ ತಿಮ್ಮಪ್ಪ ಗೌಡನ ಮನೆ ಹತ್ತಿರ ನೀರಿನ ಅತಿವೃಷ್ಟಿಯಿಂದ ಉಂಟಾದ ರಾಜಕಾಲುವೆಗೆ ಸಿಮೆಂಟ್ ಪೈಪ್ ಅಳವಡಿಕೆ ಮತ್ತು ಸೇತುವೆ ನಿರ್ಮಾಣ ಕಾಮಗಾರಿ 23,764 ರೂಪಾಯಿ ಆಗಿದೆ. ತುರುಚನಕಟ್ಟೆ ಮುಖ್ಯ ರಸ್ತೆಯಿಂದ ಕಿಟ್ಟಯ್ಯನ ಮನೆವರೆಗೆ ರಸ್ತೆ ಅಭಿವೃದ್ಧಿ ಪರಿಶಿಷ್ಟ ಜಾತಿದು 54,924 ರೂಪಾಯಿ ಆಗಿದೆ. ದುಮ್ಮನಕುಪ್ಪೆ ಗ್ರಾಮದ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯ ಕಾಂಪೌಂಡ್ ನಿರ್ಮಾಣ ಕಾಮಗಾರಿ ಮುಂದುವರಿದ ಕಾಮಗಾರಿ 31,811 ರೂಪಾಯಿ ಆಗಿದೆ. ಯಲ್ಲಾಪುರ ಗ್ರಾಮದ ಹಳೆ ಅಂಗನವಾಡಿ ಕಟ್ಟಡದಿಂದ ಉಚ್ಚಪ್ಪನ ಮನೆಯ ಹತ್ತಿರಕ್ಕೆ ಸಿಸ್ಟಮ್ ಮತ್ತು ಪೈಪ್ಲೈನ್ ಕಾಮಗಾರಿಯಾಗಿದೆ. 37,819 ರೂಪಾಯಿ ಆಗಿದೆ. ಮಾರನಹಟ್ಟಿ ಗ್ರಾಮದ ಮುಖ್ಯ ರಸ್ತೆಯಿಂದ ವಿಕಲಚೇತನರಾದ ಉಮೇಶ್ ಬಿನ್ ಚಿತ್ತಯ್ಯನವರ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 19,318 ರೂಪಾಯಿ ಆಗಿದೆ. ಗಳಗೇನಹಳ್ಳಿ ಗ್ರಾಮದ ಎಸ್ಸಿ ಕಾಲೋನಿಯಿಂದ ಪುಟ್ಟಯ್ಯನ ಮನೆಯವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 28,522 ರೂಪಾಯಿ. ಬಿದ್ರುಕಟ್ಟೆ ಗ್ರಾಮದ ಬಿಟಿ ವೆಂಕಟೇಶ್ ಗೌಡರ ಮನೆಯ ಹತ್ತಿರದಿಂದ ಜಿ ತಿಮ್ಮಯ್ಯಗೌಡರ ಮನೆವರೆಗೆ ಪೈಪ್ಲೈನ್ ಕಾಮಗಾರಿಯಾಗಿದೆ. 49,023 ರೂಪಾಯಿ ಆಗಿದೆ. ಗಳಗೇನಹಳ್ಳಿ ಗ್ರಾಮದ ಲೋಕೇಶ್ ಮನೆಯಿಂದ ನಾರಾಯಣಪ್ಪನ ಮನೆವರೆಗೆ ಸಿಸಿ ಚರಂಡಿ ಕಾಮಗಾರಿ 72,077 ರೂಪಾಯಿ ಆಗಿದೆ. ಡಿಎಸ್ ಹೊಸಳ್ಳಿ ಗ್ರಾಮದ ಪರಿಶಿಷ್ಟ ಕಾಲೋನಿ ಹನುಮಯ್ಯನ ಮನೆಯಿಂದ ಮುಖ್ಯ ರಸ್ತೆವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 28,702 ರೂಪಾಯಿ ಆಗಿದೆ. ಡಿಎಸ್ ಹೊಸಳ್ಳಿ ಗ್ರಾಮದ ಮುನಿಭೈರಪ್ಪನ ಮನೆಯಿಂದ ಮಾರಮ್ಮ ದೇವಿ ದೇವಸ್ಥಾನದವರೆಗೆ ಸಿಸಿ ಚರಂಡಿ ಕಾಮಗಾರಿಯಾಗಿದೆ. 67,214 ರೂಪಾಯಿ ಆಗಿದೆ. ಚಿಕ್ಕಸಾರಂಗಿ ಗ್ರಾಮದ ಎಸ್ಸಿ ಕಾಲೋನಿ ಪುಟ್ಟನರಸಯ್ಯನ ಮನೆಯಿಂದ ಮುಖ್ಯ ಚರಂಡಿವರೆಗೆ ಮತ್ತು ನಾರಾಯಣಪ್ಪನ ಮನೆ ಹತ್ತಿರ ಚರಂಡಿ ನಿರ್ಮಾಣ 92,055 ರೂಪಾಯಿ ಆಗಿದೆ. 22-23ನೇ ಸಾಲಿನ 15ನೇ ಹಣಕಾಸು ಯೋಜನೆಯಡಿ ಕುಡಿಯುವ ನೀರು, ಬೀದಿ ದೀಪ, ಸ್ವಚ್ಛತೆ ನಿರ್ವಹಣೆಗೆ ಸಂಬಂಧಿಸಿದಂತೆ ಭರಿಸಲಾದ ಮೊತ್ತ 14,64,303 ರೂಪಾಯಿ ಆಗಿರುತ್ತೆ. ಆಕ್ಷೇಪಣೆಯ ಪ್ರಕರಣಗಳು. ಮಾರ್ನಟ್ಟಿ ಗ್ರಾಮದ ಮುಖ್ಯ ರಸ್ತೆಯಿಂದ ವಿಕಲಚೇತನರಾದ ಉಮೇಶ್ ಬಿನ್ ಚಿತ್ತಯ್ಯನವರ ಮನೆವರೆಗೆ ಪೈಪ್ಲೈನ್ ಕಾಮಗಾರಿ ಅನುಷ್ಠಾನದ 3ನೇ ಹಂತದ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. ಆದ್ದರಿಂದ ಸದರಿ ಕಾಮಗಾರಿ ಪಾವತಿಸಲಾಗಿರುವ 19,318 ರೂಪಾಯಿಯನ್ನು ಗ್ರಾಮಸಭೆಯಲ್ಲಿ ಮಂಡಿಸಿ ಆಕ್ಷೇಪಣೆ ನೀಡಲಾಗಿದೆ. ಡಿಎಸ್ ಹೊಸಳ್ಳಿ ಗ್ರಾಮದ ಪರಿಶಿಷ್ಟ ಕಾಲೋನಿಯ ಹನುಮಯ್ಯನ ಮನೆಯಿಂದ ಮುಖ್ಯ ರಸ್ತೆವರೆಗೆ ಸಿಸಿ ಚರಂಡಿ ಕಾಮಗಾರಿ ಅನುಷ್ಠಾನದ 1 ಮತ್ತು 3ನೇ ಫೋಟೋವನ್ನು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದಿಲ್ಲ. 28,702 ರೂಪಾಯಿ. ಈ ವರ್ಕ್ನ ಗ್ರಾಮಸಭೆಯಲ್ಲಿ ಮಂಡಿಸಿ ಆಕ್ಷೇಪಣೆ ನೀಡಲಾಗಿದೆ. ದಿನಾಂಕ 11/10/22ರಂದು ಗ್ರಾಮೀಣ ಕಬಡ್ಡಿ ಪಂದ್ಯಾವಳಿಗೆ ಪುರುಷ ಮತ್ತು ಮಹಿಳೆಯರಿಗೆ ಪ್ರಥಮ ಮತ್ತು ದ್ವಿತೀಯ ಬಹುಮಾನ ನೀಡಲು ಟ್ರೋಫಿಗಳನ್ನು ಶ್ರೀ ವಿಠಲ್ ಮೊಮೆಂಟೋ ಗ್ಯಾಲರಿ ಇವರಿಂದ ಖರೀದಿಸಲಾಗಿದೆ.
6,920 ರೂಪಾಯಿ. ಸದರಿ ಕಡತ ಪರಿಶೀಲನೆ ಸಮಯದಲ್ಲಿ 15ನೇ ಹಣಕಾಸು ಯೋಜನೆಯ ಮಾರ್ಗಸೂಚಿಯಲ್ಲಿ ಬಹುಮಾನ ಉಡುಗೊರೆ ನೀಡಲು ಅವಕಾಶವಿರುವುದಿಲ್ಲ. ಆದ್ದರಿಂದ 6,920 ರೂಪಾಯಿಯನ್ನು ಗ್ರಾಮ ಸಭೆಯಲ್ಲಿ ಮಂಡಿಸಿ ಆಕ್ಷೇಪಣೆಗಿಡಲಾಗಿದೆ. ಈಗ ಓದಿದ 15ನೇ ಹಣಕಾಸಲ್ಲಿ ಯಾವುದಾದ್ರೂ ಕಾಮಗಾರಿ ಆಗಿದ್ದಲೇ ಪೇಮೆಂಟ್ ಆಗಿದೆ, ಆ ಥರ ಏನಾದರೂ ಪ್ರಾಬ್ಲಮ್ ಸಭೆಯಲ್ಲಿ ತಿಳಿಸಬಹುದು ಅಂತ ಹೇಳ್ತೀನಿ. ಥ್ಯಾಂಕ್ ಯು. ಈ ಒಂದು ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಗ್ರಾಮ ಸಭೆಯಲ್ಲಿ ಇರ್ತಕ್ಕಂಥ ಗ್ರಾಮಸ್ಥರು ಇಲ್ಲಿವರೆಗೂ ಓದಿರ್ತಕ್ಕಂಥ ಕಾಮಗಾರಿಗಳಲ್ಲಿ ಅಥವಾ ಆಕ್ಷೇಪಣೆಗಳಲ್ಲಿ ಯಾವುದಾದ್ರೂ ಇದಿದ್ರೆ ತಮ್ಮ ಅಭಿಪ್ರಾಯವನ್ನ ಮುಕ್ತವಾಗಿ ವ್ಯಕ್ತಪಡಿಸ್ಬೋದು. ಸೊ ಅದನ್ನು ನಾವು ಇಲ್ಲಿ ಪ್ರೊಸೀಡಿಂಗ್ಸ್ ಅಲ್ಲಿ ಸೇರಿಸ್ಕೊಂಡು ಅದನ್ನ ಮುಂದಿನ ಹಂತಕ್ಕೆ ಕಳಿಸ್ಕೊಡ್ಲಿಕ್ಕೆ ಕ್ರಮ ವಹಿಸ್ತೇವೆ. ಐಡಿಯಾ ಈ ಕಾಮಗಾರಿಗಳಲ್ಲಿ ಆಗಿದೆ ಅಲ್ವಾ? ಮಾತಾಡ್ಬೇಕು ಗ್ರಾಮಸ್ಥರು. ಈಗ ಏನೇನು ಕಾಮಗಾರಿಗಳು ಓದಿದ್ರು, ಒಂದು ಉದ್ಯೋಗ ಖಾತ್ರಿ ಯೋಜನೆದು ಮತ್ತೆ 15ನೇ ಹಣಕಾಸು ಯೋಜನೆಯಲ್ಲಿ ವಿವಿಧ ಗ್ರಾಮಗಳಲ್ಲಿ ಕೈಗೊಂಡಿರ್ತಕ್ಕಂಥ ಕಾಮಗಾರಿಗಳು ನೀವೆಲ್ಲ ಚೆನ್ನಾಗಿ ಕೇಳಿಸ್ಕೊಂಡಿದ್ದೀರ ಅಂತ ಅನ್ಕೊಂಡಿದ್ದೀನಿ. ಅದರಲ್ಲಿ ಯಾವ್ದಾದ್ರು ನಿಮಗೆ ಗೊತ್ತಿರೋ ಹಂಗೆ ಆಗಿಲ್ಲ ಅಂತ ಏನಾದ್ರು ಇದ್ರೆ ಹೇಳ್ಬೋದು. ಅದನ್ನ ಯಾವುದು ಇದರಲ್ಲೇನು ಮಿಸ್ಅಪ್ರಪ್ರೇಷನ್ ಆಗಿಲ್ಲ ಅಂತ ಹೇಳಿ ಭಾವಿಸ್ಬೋದಾ? ಯಾವುದು ಎಲ್ಲ ರೀತಿಯ ಕಾಮಗಾರಿಗಳು ಸರಿಯಾಗಿ ನಡೆದಿದೆ ಅಂತ ಹೇಳಿ ಭಾವಿಸ್ಬೋದಲ್ವಾ? ಹೂ ಅಂತಾದ್ರೂ ಹೇಳಿ, ಆಗಿದೆ ಅಂತ ಆದ್ರೂ ಹೇಳಿ, ಇಲ್ಲ ಆಗಿಲ್ಲ ಅಂತ ಆದ್ರೂ ಹೇಳಿ, ಸುಮ್ಮನೆ ಇದ್ರೆ ಹೆಂಗೆ? ಕೇಳ್ರಿ, ಮಾಡ್ಕೊಡ್ತಾರೆ. ಇಲಾಖೆಯಿಂದ ಆಕ್ಷೇಪಣೆಗಳಿದ್ರೆ ಅದಕ್ಕೆ ಏನಾದರೂ ಪೂರಕ ದಾಖಲೆಗಳು ಕೊಡ್ತೀರಾ? ಈಗ ಇವರು ಲೆಕ್ಕ ಪರಿಶೋಧನೆ ಅಧಿಕಾರಿಗಳು ನೀವು ಲೆಕ್ಕ ಪರಿಶೋಧನೆ ಸಮಯದಲ್ಲಿ ಸಲ್ಲಿಸಿಲ್ಲ ಅಂತ ಹೇಳಿದ್ರಲ್ಲ, ಬಂದಿದ್ದಾರೆ. ಏನಾದ್ರು ಇದ್ರೆ ಚೆಕ್ ಮಾಡಿ ಅದನ್ನ ಆಕ್ಷೇಪಣೆ ಕೈ ಬಿಡ್ಲಿಕ್ಕೆ ಮಾಡ್ಬೋದು. ಕೆಲಸ ಎಲ್ಲ ಆಗಿದೆ. ನೆಕ್ಸ್ಟ್ ಆಗಿರವ ಹಳ್ಳಿದಲ್ಲಿ ಏನಿದೆ ಅದೇ ತರನೇ ಮಾಡಿ. ಈಗ ವಿತಿನ್ ಟೈಮಲ್ಲಿ ಕೊಟ್ಟಿಲ್ಲ ಅಂದ್ರೆ ಖರ್ಚು ಮಾಡಿರೋದು, ಕೆಲಸ ಹಾಕಿ ಖರ್ಚು ಮಾಡಿರೋದು. ನೀರಿನ ತೊಟ್ಟಿದ್ ಕೇಳಿದ್ರೆ ಹೇಳ್ತಿದ್ದೆ ಹಾಗೆ ಬಂದಿದೆ ಅಲ್ವಾ ನಿಮಗೆ ಕ್ಯಾಲೆಂಡರ್? ಕೊಡ್ಬೇಕಿತ್ತಲ್ವಾ? ಆಕ್ಷೇಪಣೆ ಅಲ್ವಾ ಅದು? ವಸೂಲಾತಿ ಅಲ್ಲ. ವಸೂಲಾತಿ ಇರೋದು ರಿಕವರಿ ಇರೋದು ಪಂಚಾಯತಿಯಿಂದ ಇದು ವರ್ಕ್ ನೇಮ್ ಬೋರ್ಡು ಮತ್ತೆ ಬಾರಮಾಯ್ತಾಗಿ ಜಮಾವು ಇಲ್ಲಿವರೆಗೂ ಗ್ರಾಮ ಸಭೆಯಲ್ಲಿ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಹಾಗೂ 15ನೇ ಹಣಕಾಸು ಯೋಜನೆಯಲ್ಲಿ ಕೈಗೊಂಡಂತಹ ಕಾಮಗಾರಿಗಳ ಬಗ್ಗೆ ವರದಿ ಮಂಡನೆ ಮಾಡಿದ್ದಾರೆ.
ಯಾವುದೂ ಆಕ್ಷೇಪಣೆ ಇಲ್ಲ ಅಂತ ತಿಳ್ಕೊಳ್ತಾ ಶಾಲೆ ಮತ್ತು ಅಂಗನವಾಡಿ ಹಾಗೂ ಗ್ರಾಮಸ್ಥರುಗಳು ಗ್ರಾಮ ಸಭೆಗೆ ಏನಾದರೂ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆ ಸಂಬಂಧಪಟ್ಟ ಕಾಮಗಾರಿ ಕೈಗೊಳ್ಳೋದಕ್ಕೆ ಏನಾದರೂ ಅರ್ಜಿಗಳು ಬರ್ಕೊಂಡ್ಬಂದಿದ್ರೆ ಗ್ರಾಮ ಪಂಚಾಯತ್ ಸಲ್ಲಿಸಬಹುದು. ಕಾರ್ಯಕ್ರಮ ಮುಗಿದಾದ್ಮೇಲೆ ಹಾಗೆ ಸದರಿ ಕಾರ್ಯಕ್ರಮದ ಬಗ್ಗೆ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಶ್ರೀಯುತ ದೇವರಾಜ್ ಸರ್ ಅವರು ಕೆಲವು ಅನಿಸಿಕೆಗಳನ್ನ ಹೇಳ್ಕೊಬೇಕು. ಎಲ್ಲರಿಗೂ ನಮಸ್ಕಾರ. ಸಭೆಯಲ್ಲಿ ಆಗಿರತಕ್ಕಂಥ ಸರ್ವ ಸದಸ್ಯರಿಗೆ ಮತ್ತು ಎಲ್ಲ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಎಲ್ಲ ನಮ್ಮ ಶಾಲಾ ಶಿಕ್ಷಕರು ಮತ್ತು ಶಿಕ್ಷಕರುಗಳು ಎಲ್ಲರೂ ಆಗಮಿಸಿದರು. ಈ ಸಭೆಯಲ್ಲಿ ಸೇರ್ಕೊಂಡ ಉದ್ದೇಶ ಅಂದರೆ ನಮ್ಮ ಇದು ಸೋಷಿಯಲ್ ಆಡಿಟಲ್ಲಿ ಏನು ಏನಾದರೂ ಕೆಲಸ ಮಾಡ್ತಿರ್ತೀರ ಅದರಲ್ಲಿ ಯಾವ್ದಾದ್ರು ಕೆಲಸ ಮಾಡ್ದಲ್ಲಿ ಯಾರಾದ್ರೂ ಬಿಲ್ಗಳು ತಗೊಂಡಿದ್ರೆ ನಿಮ್ಮ ಆಕ್ಷೇಪಣೆ ಇಲ್ಲಿ ಸಲ್ಲಿಸ್ಬೋದು, ಹೇಳ್ಬೋದು. ನೀವು ಏನಿದ್ರು ಹೇಳಿ. ಹಾಗಾಗಿ ಈಗ ಹೊಸದಾಗಿ ಏನಾದ್ರೂ ನೀವು ಅರ್ಜಿ ಕೊಡ್ತಿದ್ರೆ ಅರ್ಜಿ ಕೊಡಿ, ನಾವು ತಗೊಂಡು ಮುಂದಿನ ರೀತಿ ಹಾಕೊಂಡು ಈ ಕೆಲಸ ಪ್ರಾರಂಭ ಮಾಡೋದು. ಎಲ್ಲಿಗೂ ಕಾರ್ಯಕ್ರಮದ ಬಗ್ಗೆ ಕೃಷಿ ಕಡೆಯಿಂದ ದೇವರಾಜ್ ಸರ್ ಗ್ರಾಮ ಪಂಚಾಯತ್ ಅಧ್ಯಕ್ಷರಿಗೆ ಧನ್ಯವಾದಗಳು. ನಮ್ಮ ಸಮೂಹ ಸಂಪನ್ಮೂಲ ವ್ಯಕ್ತಿಗಳಾದ ರಾಮಚಂದ್ರ ಸರ್ ಅವರು ಕೆಲವು ಮಾತನಾಡಿದರು. ವೇದಿಕೆ ಮೇಲೆ ಆಸೀನರಾದಂಥ ಗೌರವಾನ್ವಿತ ಅಧ್ಯಕ್ಷರಿಗೆ ಒಂದು ಹಾಗೆ ಎಲ್ಲ ಗೌರವಾನ್ವಿತ ನನ್ನ ಇಲಾಖೆಯ ಪರವಾಗಿ ಆತ್ಮೀಯರೇ, ಹಸಿರು ಶರ್ಟ್ ಹಾಕಿರೋರ ನಮಗೆ ನಮ್ಮ ಅಪಾರ ನಾವು ಸಮಾಜ ಕಲ್ಯಾಣ ಇಲಾಖೆ ₹1,00,000 ಕೊಟ್ಟಿದ್ದಾರೆ. ₹100 ಕೇಳಕ್ ಹೋದಾಗ ಲಕ್ಷ ಕೊಟ್ರೆ ಎಂತ ಸಂತೋಷ ಆಗುತ್ತೆ ಹೇಳಿ. ಆ ರೀತಿಯಾಗಿ ನಮ್ಮ ಸಮಸ್ಯೆಗಳನ್ನ, ಶಾಲಾ ಸಮಸ್ಯೆಗಳನ್ನ ತುಂಬಾ ಚೆನ್ನಾಗಿ ಬಗೆಹರಿಸಿದ್ದಾರೆ. ಅದು ಕೋವಿಡ್ ಸಂದರ್ಭದಲ್ಲಿ ಇವರು ಕೊಟ್ಟಂತ ಸಹಕಾರ ಇದೆಯಲ್ಲ ಸರ್, ಬಹುಶಃ ನಾನು ತುಮಕೂರು ಜಿಲ್ಲೆಯಲ್ಲಿ ಈಗ 42 ಜನ CRPಗಳಿದ್ದೀವಿ. 41 ಕ್ಷೇತ್ರದಿಂದಲೂ ನಾನು ಮಾಹಿತಿ ತಗೊಂತಾ ಇರ್ತೇನೆ, ನಿಮ್ಮಲ್ಲಿ ಏನಾಗಿದೆ ಅಂತ. ಬಹುಶಃ ತುಮಕೂರು ಜಿಲ್ಲೆಯಲ್ಲೇ ಯಾವ ಗ್ರಾಮ ಪಂಚಾಯತಿನೂ ಸಹ ಅಷ್ಟೊಂದು ಅನುದಾನವನ್ನ ಶಾಲೆಗಳಿಗೆ ಬಳಸಿಲ್ಲ. ಅತಿ ಹೆಚ್ಚಿನ ಅನುದಾನವನ್ನ ನನ್ನ ಶಾಲೆಗಳಿಗೆ ಕೊಟ್ಟಿದ್ದಾರೆ. ಹಂಗಾಗಿ ನಾನು ಇಲ್ಲಿ ಮುಖ್ಯ ಶಿಕ್ಷಕರಿದ್ದಾರೆ, ಅವ್ರ ಎದುರಿಗೆ ಹೇಳ್ಕೊಳ್ಳಿಕ್ಕೆ ನನಗೆ ಹೆಮ್ಮೆ ಅನ್ಸುತ್ತೆ. ಪೋಷಕರಿದ್ದಾರೆ, ಅವ್ರ ಎದುರಿಗೆ ಹೇಳ್ಕೊಳ್ಳಿಕ್ಕೆ ಹೆಮ್ಮೆ ಅನ್ಸುತ್ತೆ. ಕೋವಿಡ್ ಸಂದರ್ಭದಲ್ಲಿ ಎಲ್ಲ ರೂಮ್ಗಳು ಸೋರ್ತಾ ಇತ್ತು. ಯಲ್ಲಾಪುರದಲ್ಲಿ ರೂಮ್ ಒಳಿಕೆ ಹೋಗಾಗ್ತಿಲ್ಲ. ಒಂದಿನ ಹೋಗ್ತೀನಿ, ಆಕಾಶ ಕಾಣ್ತಾ ಇದ್ದೆ. ಅಯ್ಯೋ ಏನೋ ಇದು ಆಕಾಶ ಕಾಣ್ತಿಲ್ಲ, ರೂಮ್ ಒಳಿಗೆ ಬಂದ್ರೆ ಅಂತ ಕೋತೆಲ್ಲ ಕಿತ್ತಾಕ್ಬಿಟ್ಟೇವೆ ಅಂತಾರೆ. ನಾನು ಹೇಳ್ತೀನಿ, ನಾನು ಗಮನ ತಂದಾಗ ಎಲ್ಲ ಸಿದ್ದರಾಜಣ್ಣ ಇರ್ಬೋದು, ದೇವರಾಜಣ್ಣ ಇರ್ಬೋದು, ನಮ್ಮ ಇಲ್ಲಿ ವೇದಿಕೆಯಲ್ಲಿ ಇರ್ತಕ್ಕಂಥ ಎಲ್ಲ ನಮ್ಮ ಹಿಂದಿನ ಅಧ್ಯಕ್ಷರು, ಉಪಾಧ್ಯಕ್ಷರು ಎಲ್ಲರೂ ಬಿಡಿ ಪಕ್ಷಾತೀತವಾಗಿ ಶಾಲೆಗಳಿಗೆ ಕೆಲಸ ಮಾಡಿದ್ದಾರೆ ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಇದೊಂದೇ ಪಂಚಾಯತಿ ಅಂತ ನಾನು ಹೆಮ್ಮೆಯಿಂದ ಎದೆ ತೊಟ್ಕೊಂಡು ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಎಲ್ಲರೂ ತಪ್ಪು. ಯಾಕೆಂದ್ರೆ ಶಾಲೆ ಕೊಟ್ಟವ್ರೆ ಅಂದ್ರೆ ಶಿಕ್ಷಣ ಇಲಾಖೆಗೆ ಅಂತಲ್ಲ, ನಿಮ್ಮ ಎಲ್ಲ ಪೋಷಕರಿದಿರಲ್ಲ, ನಿಮ್ಮ ಮಕ್ಕಳು ಬರ್ತವೆ, ನಿಮ್ಮ ಮಕ್ಕಳ ಹಿತದೃಷ್ಟಿಯಿಂದ ಪಂಚಾಯತಿ ಕೆಲಸ ಮಾಡಿದೆ ಅಂತ. ಹಾಗಾಗಿ ನಾನು ಸಹ ನನ್ನ ಇಲಾಖೆಯ ಪರವಾಗಿ ಈ ಗ್ರಾಮ ಪಂಚಾಯತಿ ಎಲ್ಲ ನಮ್ಮ ಸನ್ಮಾನ್ಯ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಗೆ ತುಂಬ ಹೃದಯದ ವಂದನೆಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಗ್ರಾಮ ಪಂಚಾಯತಿ ಬಗ್ಗೆ ಅನಿಸಿಕೆ ಹಂಚಿಕೊಂಡಂತಹ CRP ಸರ್ ಆದಂತಹ ರಾಮಚಂದ್ರ ಸರ್ ಅವರಿಗೆ ತುಂಬ ಹೃದಯ ಧನ್ಯವಾದಗಳು. ಸದರಿ ಗ್ರಾಮ ಸಭೆ ಬಗ್ಗೆ ನಮ್ಮ ಸದಸ್ಯರಾದ ಸಿದ್ದರಾಜ್ ಸರ್ ಅವರು ಮಾತಾಡಬೇಕಂತ ಕೇಳ್ತಾರೆ.